ದೇವರಿಗೆ ಸ್ತೋತ್ರವಾಗಲಿ ಪ್ರಿಯರೇ. ದೇವರಿಗೆ ಅಮೂಲ್ಯರು, ಅತಿ ಪ್ರಿಯರು, ಘನವಂತರಾದ ಪ್ರಿಯ ದೇವರ ಮಕ್ಕಳೇ, ಬನ್ನಿರಿ ಪ್ರಿಯರೇ. ಈ ದಿನ ಈ ಸಮಯ ನಾವು ಸೃಷ್ಟಿ ಎನ್ನುವ ಅಂಶ ಧ್ಯಾನಿಸುವ ಮೊದಲು ನಾವು ಪ್ರಾರ್ಥಿಸಿ ಸಿದ್ಧರಾಗೋಣ ಪ್ರಿಯರೇ. ದೇವರ ಪರಿಶುದ್ಧ ಆತ್ಮನಲ್ಲಿ ಬೇಡಿಕೊಳ್ಳೋಣ. ಪ್ರಾರ್ಥನೆ. ತಂದೆ, ಸರ್ವಶಕ್ತ ದೇವರೇ, ಪರಿಶುದ್ಧನೇ 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 ದೇವ, ಕ್ರಿಸ್ತ ಯೇಸುವಿನಲ್ಲಿ ಯಾರಾದರೂ ಒಂದಾದರೆ ಅವನು ನೂತನ ಸೃಷ್ಟಿಯಾಗುತ್ತಾನೆ, ಆಕೆ ನೂತನ ಸೃಷ್ಟಿಯಾಗುತ್ತಾಳೆ. ಇದೆಲ್ಲ ಆಗುವುದು ದೇವರಿಂದ. ಹಳೆಯದೆಲ್ಲ ಅಳಿದೋಗಿ ಹೊಸದು ಜನ್ಮ ತಳೆಯುತ್ತದೆ. ಹೌದು ಪ್ರಭುವೇ, ಈ ಹೊಸ ವರ್ಷದ ಸಮಯದಲ್ಲಿ ನಾವು ಮತ್ತೊಂದು ಸಾರಿ ಕ್ರಿಸ್ತ ಯೇಸುವಿನಲ್ಲಿ ವಿಶ್ವಾಸ ಇಟ್ಟಾಗ ನೂತನ ಸೃಷ್ಟಿಯಾದೆವು ಎನ್ನುವ ಅಂಶಭಾಗವನ್ನು ಧ್ಯಾನಿಸುತ್ತಿರುವಾಗ ನೀವೇ ನಿಮ್ಮ ಪರಿಶುದ್ಧ ವಾಕ್ಯದ ಮುಖಾಂತರ ನಮ್ಮೆಲ್ಲರೊಂದಿಗೆ ಮಾತನಾಡಿ ನಾವು ನೂತನ ಸೃಷ್ಟಿಯ ಫಲಗಳನ್ನು ಫಲಿಸುವಂತೆ, ವರಗಳನ್ನು ಫಲಿಸುವಂತೆ, ನೂತನ ದೇವರ ಮಕ್ಕಳಾಗಿ ನಡತೆಯಲ್ಲಿ, ನುಡಿಯಲ್ಲಿ, ಎಲ್ಲದರಲ್ಲಿ ಕ್ರಿಸ್ತ ಯೇಸುವಿಗೆ ಮಹಿಮೆಗೆ ತರುವಂತೆ ಅನುಗ್ರಹಿಸಿರಿ ತಂದೆ. ದೇವ, ಈ ವಾಕ್ಯ ಭಾಗದಲ್ಲಿ ಬಂದಿರುವ ಪ್ರತಿ ಮಗ ಮಗಳನ್ನು ಜ್ಞಾಪಿಸಿಕೊಳ್ಳಿರಿ. ಅವರ ಜೀವಿತದಲ್ಲಿರುವ ಎಲ್ಲ ಅಂಧಕಾರ ಅಳಿದು ಹೋಗಲಿ, ಬೆಳಕಾದ ದೇವರು ಉದಯಿಸಲಿ. ಹೌದು ಪ್ರಭುವೇ, ನೀವೇ ನಮ್ಮನ್ನು ನೂತನ ಸೃಷ್ಟಿಯನ್ನಾಗಿ ಮಾಡಲು ಕ್ರಿಸ್ತ ಯೇಸುವಿನಲ್ಲಿ ಕರೆದಿದ್ದೀರಿ. ಹೀಗೆ ನಮ್ಮೆಲ್ಲರನ್ನು ನೂತನ ಸೃಷ್ಟಿಯಾಗಿ ಮಾಡಿ ನಿಮ್ಮ ಪವಿತ್ರ ರಾಜ್ಯಕ್ಕಾಗಿ, ನೀತಿಗಾಗಿ ಜೀವಿಸಲು ಕೃಪೆ ನೀಡಿರಿ. ಹೀಗೆ ನಮ್ಮ ಜೀವಿತದಲ್ಲಿರುವ ಎಲ್ಲ ಚಿಂತೆ, ಪೇಚಾಟ, ಗುಣಗುಟ್ಟುವಿಕೆ, ಗೋಳಾಟವನ್ನು, ಎಲ್ಲ ಸಮಸ್ಯೆಗಳನ್ನು ತುಳಿದು ಮೆಟ್ಟಿ ಗೆಲ್ಲಲು ನೂತನ ಸೃಷ್ಟಿಯ ಕೃಪೆ, ಆಶೀರ್ವಾದ, ಜಯ, ನಿತ್ಯ ಜೀವ, ಅನುಗ್ರಹ ನಮ್ಮೆಲ್ಲರ ಮೇಲೆ ಅನುಗ್ರಹಿಸಬೇಕೆಂದು ನೂತನ ಸೃಷ್ಟಿಯಾಗಿ ಮಾರ್ಪಡಿಸಿದ ಯೇಸುವೆ, ನಿಮ್ಮ ನಾಮದಲ್ಲಿ ಪ್ರಾರ್ಥಿಸುತ್ತೇನೆ ದೇವಕುಮಾರನೇ. ಆಮೆನ್, ಆಮೆನ್. ಥ್ಯಾಂಕ್ ಯು ಫಾದರ್, ಥ್ಯಾಂಕ್ ಯು ಜೀಸಸ್ ಕ್ರೈಸ್ಟ್, ಥ್ಯಾಂಕ್ ಯು ಹೋಲಿ ಗೋಸ್ಟ್ ಫೈರ್. ಹೌದು ಪ್ರಿಯರೇ, ಅಂಶ ಯಾರಾದರೂ ಕ್ರಿಸ್ತ ಯೇಸುವಿನಲ್ಲಿ ಒಂದಾದರೆ ಅವನು ನೂತನ ಸೃಷ್ಟಿಯಾಗಿದ್ದಾನೆ. ಈ ಅಂಶವನ್ನು ಧ್ಯಾನಿಸುವ ಮೊದಲು ನಾವು ಒಂದು ಹಾಡನ್ನು ಹಾಡಿಕೊಳ್ಳೋಣ ಪ್ರಿಯರೇ. ಆತ್ಮಿಕ ಹಾಡನ್ನು. ಹಾಡು ನನ್ನ ನಿರೀಕ್ಷಣೆ. ಅದು ಪ್ರಿಯರೇ, ಈ ಹಾಡನ್ನು ಹಾಡಿಕೊಂಡು ನಾವು ಕ್ರಿಸ್ತ ಯೇಸು ಯಾರಲ್ಲಿದ್ದಾರೋ ಅವರು ಮಹಿಮೆಯ ನಿರೀಕ್ಷೆಗೆ ಪಾಲುಗಾರರಾಗಿದ್ದಾರೆ ಪ್ರಿಯರೇ. ಹೌದು, ಹಾಡು ನನ್ನ ನಿರೀಕ್ಷಣೆ ಎನ್ನುವ ಹಾಡನ್ನು ಹಾಡಿಕೊಂಡು ನಾವು ದೇವರ ನಂಬಿಕೆಯಲ್ಲಿ, ವಿಶ್ವಾಸದಲ್ಲಿ, ನಿರೀಕ್ಷೆಯಲ್ಲಿ, ಪ್ರೀತಿಯಲ್ಲಿ ಮುಂದೆ ಸಾಗೋಣ ಪ್ರಿಯರೇ. ನೂತನ ಸೃಷ್ಟಿಯಲ್ಲಿ ಮುಂದೆ ಸಾಗೋಣ. ಆಮೇನ್. ನನ್ನೊಂದಿಗೆ ಏಕ ಮನಸ್ಸಿನಿಂದ, ಹೃದಯದಿಂದ, ಆತ್ಮದಿಂದ, ಬುದ್ಧಿಶಕ್ತಿಯಿಂದ ಹಾಡಿರಿ ಪ್ರಿಯರೇ. ನಾವು ಪ್ರಭುವಿನ ನೂತನ ಸೃಷ್ಟಿಯಲ್ಲಿ ದೇವರ ನೂತನ ಮಕ್ಕಳಾಗಿ, ಲೋಕಕ್ಕೆ ಬೆಳಕಾಗಿ, ಉಪ್ಪಾಗಿ ಜೀವಿಸಲು ಇವ ಹಾಡು ನಮಗೆ ಸಹಾಯ ಮಾಡಲಿ. ಆಮೇನ್. ಸಿಯೋನಿನಲ್ಲಿ ನನ್ನ ಯೇಸು ಜೊತೆಗೆ, ಸಿಂಹಾಸನದ ಎದುರಿಗೆ ಹೊಸ ಹಾಡು ಹಾಡುವೆ. ಸಿಯೋನಿನಲ್ಲಿ ನನ್ನೇಸು ಜೊತೆಗೆ, ಸಿಂಹಾಸನದ ಎದುರಿಗೆ ಹೊಸ ಹಾಡು ಹಾಡುವೆ. ಈ ನಿರೀಕ್ಷಣೆ ನನ್ನ ನಾಚಿಕೆ ಪಡಿಸದು, ಈ ನಿರೀಕ್ಷಣೆ ನನ್ನ ನಾಚಿಕೆ ಪಡಿಸದು, ಈ ನಿರೀಕ್ಷಣೆ ನನ್ನ ನಾಚಿಕೆ ಪಡಿಸದು, ಈ ನಿರೀಕ್ಷಣೆ ನಮ್ಮನ್ನು ನಾಚಿಕೆ ಪಡಿಸದು. ಸಿಯೋನಿನಲ್ಲಿ ನನ್ನ ಯೇಸು ಜೊತೆಗೆ, ಸಿಂಹಾಸನದ ಎದುರಿಗೆ ಹೊಸ ಹಾಡು ಹಾಡುವೆ. ಸಿಯೋನು ಮೂಲೆ ಕಲ್ಲಾಗಿ ನನ್ನೇಸು ನಿಂತಿರುವಾಗ, ಸಿಯೋನಿನ ಮೂಲೆಗಲ್ಲಾಗಿ ನಮ್ಮ ಯೇಸು ನಿಂತಿರುವಾಗ, ಆತ್ಮ ಸಂಬಂಧವಾದ ಮಂದಿರವಾಗಿ, ಆತ್ಮ ಸಂಬಂಧವಾದ ಮಂದಿರವಾಗಿ ಕಟ್ಟಲ್ಪಡುತ್ತಿದ್ದೇನೆ. ನನ್ನೇಸುವಿಗಾಗಿ ಕಟ್ಟಲ್ಪಡುತ್ತಿದ್ದೇನೆ. ಸಿಯೋನಿನಲ್ಲಿ ನನ್ನೇಸು ಜೊತೆಗೆ, ಸಿಂಹಾಸನದ ಎದುರಿಗೆ
ಹೊಸ ಹಾಡು ಹಾಡುವೆ. ಸಿಯೋನಿನಲ್ಲಿ ನನ್ನೇಸು ಜೊತೆಗೆ ಸಿಂಹಾಸನದ ಎದುರಿಗೆ ಹೊಸ ಹಾಡು ಹಾಡುವೆ. ಈ ನಿರೀಕ್ಷಣೆ ನನ್ನ ನಾಚಿಕೆ ಪಡಿಸದು, ಈ ನಿರೀಕ್ಷಣೆ ನಮ್ಮನ್ನು ನಾಚಿಕೆ ಪಡಿಸದು, ಈ ನಿರೀಕ್ಷಣೆ ನಮ್ಮ ನಾಚಿಕೆ ಪಡಿಸದು, ಈ ನಿರೀಕ್ಷಣೆ ನನ್ನ ನಾಚಿಕೆ ಪಡಿಸದು. ಸಿಯೋನಿನ ಮಹಾಮಹಿಮೆಯೊಂದಿಗೆ ನನ್ನೇಸು ಬರಲಿರುವಾಗ, ಆಮೆನ್. ಸಿಯೋನಿನ ಮಹಾಮಹಿಮೆಯೊಂದಿಗೆ ನಮ್ಮ ಯೇಸು ಬರಲಿರುವಾಗ, ಪರಿಪೂರ್ಣವಾದ ಪರಿಶುದ್ಧತೆಯೊಂದಿಗೆ, ಪರಿಪೂರ್ಣವಾದ ಪರಿಶುದ್ಧತೆಯೊಂದಿಗೆ ಅತಿ ತ್ವರದಲ್ಲಿ ಎದುರುಗೊಳ್ಳುವೆನು. ನನ್ನ ಯೇಸುವನ್ನು ಅತಿ ತ್ವರದಲ್ಲಿ ಎದುರುಗೊಳ್ಳುವೆನು. ಸಿಯೋನಿನಲ್ಲಿ ನನ್ನೇಸು ಜೊತೆಗೆ ಸಿಂಹಾಸನದ ಎದುರಿಗೆ ಹೊಸ ಹಾಡು ಹಾಡುವೆ. ಸಿಯೋನಿನಲ್ಲಿ ನನ್ನೇಸು ಜೊತೆಗೆ ಸಿಂಹಾಸನದ ಎದುರಿಗೆ ಹೊಸ ಹಾಡು ಹಾಡುವೆ. ಈ ನಿರೀಕ್ಷಣೆ ನನ್ನ ನಾಚಿಕೆ ಪಡಿಸದು, ಈ ನಿರೀಕ್ಷಣೆ ನನ್ನ ನಾಚಿಕೆಗೊಳಿಸದು, ಈ ನಿರೀಕ್ಷಣೆ ನಮ್ಮನ್ನು ನಾಚಿಕೆ ಪಡಿಸದು, ಈ ನಿರೀಕ್ಷಣೆ ನಮ್ಮ ನಾಚಿಕೆ ಪಡಿಸದು. ಹೌದು ಪ್ರೇರೆ. ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಫಾದರ್, ಥ್ಯಾಂಕ್ ಯು ಹೋಲಿ ಗೋಸ್ಟ್, ಫೈರ್, ಲಿವಿಂಗ್ ವಾಟರ್ ಫ್ಲೋ. ಹೌದು ಪ್ರೇ, ಸಿಯೋನಿನಲ್ಲಿ ನಮ್ಮ ಯೇಸು ಜೊತೆಗೆ ಒಂದು ಸಮಯ ಬರುತ್ತದೆ ಪ್ರೇರೆ. ಸಿಂಹಾಸನ ಎದುರಿಗೆ ಹೊಸ ಹಾಡು ಹಾಡುವಂತೆ ಪ್ರಭು ಅನುಗ್ರಹಿಸುತ್ತಾನೆ. ರೆವಲ್ಯೂಷನ್ ಚಾಪ್ಟರ್ 14 ಅಲ್ಲಿ ನೋಡುತ್ತೇವೆ. ಪ್ರಕಟಣೆ ಗ್ರಂಥ 14ನೇ ಅಧ್ಯಾಯದಲ್ಲಿ ಪರಲೋಕದ ಕಡೆಯಿಂದ ಒಂದು ವೀಣೆಗಳು ನುಡಿಯುತ್ತಿರುವ ಸ್ವರದಂತಿರುವ ಒಂದು ಶಬ್ದ ಬಂತಂತ ಪ್ರೇರೆ. ಅದು ಯಾರು ಹಾಡದ ಗೀತೆ ಪ್ರೇರೆ. ಅದು ಈ ಭೂಲೋಕದವರಲ್ಲಿ ದೇವಜನರಾಗಿ ಆಯ್ಕೆಯಾದವರಿಗೆ ಮಾತ್ರ ಆ ಹಾಡನ್ನು ಹಾಡಲು ಸಾಧ್ಯವಾಯಿತು. ಉಳಿದವರಿಂದ ಹಾಡನ್ನು ಹಾಡಲಾಗಲಿಲ್ಲ. ಹೌದು ಪ್ರೇರೆ. ನಾವು ಕೂಡ ಪ್ರಭುವಿನ ರಮ್ಯವಾದ ಸುಂದರವಾದ ಇದುವೇ ನನ್ನ ನಿವಾಸ ಸ್ಥಳ, ಇಲ್ಲೇ ಇರುವೆನು, ಇದುವೇ ನನಗಿಷ್ಟ ಎಂದು ಸಿಯೋನನ್ನು ಆರಿಸಿಕೊಂಡ ಪ್ರಭು ಸಿಯೋನಿನಲ್ಲಿ ಇರುವ ಪ್ರಭುವಿಗೆ ಸಿಂಹಾಸನದ ಎದುರಿಗೆ ನಾವು ಹೊಸ ಹಾಡು ಹಾಡುವಂತೆ ಅನುಗ್ರಹಿಸುತ್ತಾನೆ ಪ್ರೇರೆ. ಈ ನಿರೀಕ್ಷೆಯನ್ನು ಇಟ್ಟುಕೊಳ್ಳೋಣ, ನಾಚಿಕೆಗೊಳ್ಳುವುದಿಲ್ಲ ನಾವು. ಮತ್ತು ಸಿಯೋನಿನ ಮೂಲೆ ಕಲ್ಲಾಗಿ ನಮ್ಮ ಯೇಸು ನಿಂತಿದ್ದಾನೆ. ಆತ್ಮ ಸಂಬಂಧವಾದ ಮಂದಿರವಾಗಿ ಕಟ್ಟಲ್ಪಡುವುದಕ್ಕೆ ಯೇಸು ಪ್ರಭು ನಮ್ಮನ್ನು ಕರೆದಿದ್ದಾನೆ. ಹೌದು, ಸಿಯೋನಿನ ಮಹಾಮಹಿಮೆಯೊಂದಿಗೆ ಯೇಸು ಬರಲಿದ್ದಾನೆ ಪ್ರೇರೆ. ಮತ್ತು ಪರಿಪೂರ್ಣವಾದ ಪರಿಶುದ್ಧತೆಯೊಂದಿಗೆ ಅತಿ ತ್ವರದಲ್ಲಿ ಪ್ರಭುವನ್ನು ಎದುರುಗೊಳ್ಳುವೆವು ಮತ್ತು ನಮ್ಮ ಯೇಸುವನ್ನು ನೋಡುವೆವು. ಇಂಥ ಕೃಪೆಯಿಂದ ಪ್ರಭು ಅನುಗ್ರಹಿಸುತ್ತಾನೆ. ಹೌದು ಪ್ರೇರೆ. ಈ ದಿನ ನಾವು ಧ್ಯಾನಿಸಲಿರುವ ಅಂಶ ಪ್ರೇರೆ, ನೂತನ ಸೃಷ್ಟಿ. ಯಾರಾದರೂ ಕ್ರಿಸ್ತ ಯೇಸುವಿನಲ್ಲಿ ಇದ್ದರೆ, ಒಂದಾದರೆ ಅವನು ಆಕೆ ನೂತನ ಸೃಷ್ಟಿಯಾಗುತ್ತಾರೆ. ಅದು ಪ್ರೇರೆ. ನಾವು ಕೊರಿಂಥ 2ನೇ ಪತ್ರಿಕೆ 5ನೇ ಅಧ್ಯಾಯ 17ನೇ ವಾಕ್ಯದಲ್ಲಿ ನೋಡುತ್ತೇವೆ. ಕೊರಿಂಥ 2nd letter ಚಾಪ್ಟರ್ 5 verse 17th word. ಇಲ್ಲಿ ಓದುವುದಾದರೆ, ಹೀಗಿರಲಾಗಿ ಯಾವನಾದರೂ ಕ್ರಿಸ್ತನಲ್ಲಿದ್ದರೆ ಅವನು ನೂತನ ಸೃಷ್ಟಿಯಾದನು. ಇಗೋ, ಪೂರ್ವದಲ್ಲೆಲ್ಲ ಅಂದರೆ ಪೂರ್ವ ಸ್ಥಿತಿ ಹೋಗಿ ಎಲ್ಲ ನೂತನವಾಯಿತು, ಇದೆಲ್ಲ ದೇವರಿಂದಲೇ ಉಂಟಾದದ್ದು. ಹೌದು ಪ್ರೇರೆ. ಯಾರಾದರೂ ಕ್ರಿಸ್ತ ಯೇಸುವಿನಲ್ಲಿ ಇದ್ದರೆ ಅವರು ನೂತನ ಸೃಷ್ಟಿಯಾಗುತ್ತಾರೆ. ಹೌದು, ನಾವು ಪೌಲನನ್ನು ನೋಡುತ್ತೇವೆ. ಪೌಲನು ಸೌಲನಾಗಿದ್ದಾಗ ಧರ್ಮಶಾಸ್ತ್ರ ಆಧಾರವಾಗಿ ಜೀವಿಸ್ತಿದ್ದಾಗ ಮತ್ತು ಯೇಸುವಿನ ಮಾರ್ಗ ಹಿಡಿದವರನ್ನೆಲ್ಲ ಹಿಂಸಿಸಿ ಕ್ರೂರತೆಯಿಂದ ನಡೆದುಕೊಳ್ತಿದ್ದ ಪ್ರೇರೆ.
ಸಭೆ ವಿಶ್ವಾಸಿಗಳನ್ನೆಲ್ಲ ಹಿಂಸಿಸ್ತಿದ್ದ. ಮತ್ತು ಸೆರೆಮನೆಗೆ ಹಾಕಲು ಬೇಡಿಗಳನ್ನು ಹಾಕಿ ಸೆರೆಮನೆಗೆ ತಳ್ಳಿ ಮರಣದಂಡನೆ ವಿಧಿಸಲು ಅಧಿಕಾರಿಗಳಿಂದ ಪತ್ರ ತೆಗೆದುಕೊಂಡು ಹೋಗಿ ಬರುತ್ತಿದ್ದ ಯೇಸು ಆತನನ್ನು ಆಕಾಶದಿಂದ ದರ್ಶಿಸಿದ ಪ್ರೇರೆ. ದಮಸ್ಕ ಪಟ್ಟಣಕ್ಕೆ ಹೋಗುವ ಮಾರ್ಗದಲ್ಲಿ ಆಕಾಶದೊಳಗಿಂದ ಫಕ್ಕನೆ ಬೆಳಕೊಂದು, ಸೂರ್ಯನಂತಿರುವ ಬೆಳಕೊಂದು ಸೌಲನ ಕಣ್ಣಿಗೆ ಪ್ರಕಾಶಿಸಿತು. ಹೌದು, ಆತನು ಕೆಳಗಡೆ ನೆಲಕ್ಕೆ ಬಿದ್ದು ಹೋದ. ಆಗ ಸೌಲನೇ ಸೌಲನೇ ನನ್ನನ್ನು ಏಕೆ ಹಿಂಸೆಪಡಿಸುತ್ತಿರುವೆ ಎನ್ನುವ ಸ್ವರ, ವಾಣಿ, ಶಬ್ದ ಆತನಿಗೆ ಕೇಳಿತು, ಸೌಲನಿಗೆ, ಪೌಲನಾಗುವುದಕ್ಕಿಂತ ಹಿಂದೆ. ಆಗ ಸೌಲನು ಹೇಳ್ತಾನೆ, ಪೌಲ, ಪ್ರಭುವೇ ನೀನ್ಯಾರು ಎಂದು. ಆಗ ಸ್ವಾಮಿ ಯೇಸು ಕ್ರಿಸ್ತ ಹೇಳ್ತಾನೆ, ವಾಕ್ಯವಾದ ದೇವರು. ಹೌದು ಪ್ರೇರೆ, ಇನ್ ದ ಬಿಗಿನಿಂಗ್ ವಾಸ್ ದ ವರ್ಡ್, ದ ವರ್ಡ್ ವಾಸ್ ಗಾಡ್, ವಿತ್ ಗಾಡ್, ಆ್ಯಂಡ್ ದ ವರ್ಡ್ ವಾಸ್ ಗಾಡ್. ಆದಿಯಲ್ಲಿ ದೇವರ ವಾಕ್ಯ ಇತ್ತು, ಆ ವಾಕ್ಯ ದೇವರೊಂದಿಗೆ ಇದ್ದರು, ಆ ವಾಕ್ಯ ದೇವರಾಗಿದ್ದರು. ಹೌದು ಪ್ರೇರೆ, ಆ ದೇವರಾದ ವಾಕ್ಯ ಸೌಲನನ್ನು ಭೇಟಿಯಾಯಿತು ಪ್ರೇರೆ. ಪ್ರಕಾಶಮಾನದಲ್ಲಿ ಭೇಟಿಯಾಗಿ, ಸೌಲನೇ ನನ್ನನ್ನು ಏಕೆ ಹಿಂಸೆಪಡಿಸುತ್ತಿರುವೆ ಅಂದ. ಅಲ್ಲಿ ವಾಸ್ತವವಾಗಿ ಯೇಸುವನ್ನು ಹಿಂಸೆಪಡಿಸಿರಲಿಲ್ಲ, ಯೇಸುವಿನ ಸಭೆಯನ್ನು, ಯೇಸುವನ್ನು ವಿಶ್ವಾಸಿಸುವ ಗುಂಪನ್ನು, ಯೇಸುವಿನ ಮಾರ್ಗದಲ್ಲಿ ಇರುವವರನ್ನು, ಯೇಸುವಿನ ಅನುಯಾಯಿಗಳನ್ನು ಹಿಂಸೆಪಡಿಸುತ್ತಿದ್ದ. ಇದು ಹೊಸ ಮಾರ್ಗ ಎಂದು. ಹೌದು, ನಾಶನ ಮಾರ್ಗದಲ್ಲಿರುವವರಿಗೆ ಶಿಲುಬೆಯ ಸಂದೇಶ, ಶಿಲುಬೆಯ ವಾರ್ತೆ, ಸ್ವರ್ಗದ ವಾರ್ತೆ, ದೇವರ ವಾರ್ತೆ ಹುಚ್ಚುತನವಾಗಿದೆ. ರಕ್ಷಣೆಯ ಮಾರ್ಗದಲ್ಲಿರುವವರಿಗಾದರೂ, ದೇವರನ್ನು ಪ್ರೀತಿಸುವವರಿಗಾದರೂ, ಒಳ್ಳೆಯದನ್ನು ಪ್ರೀತಿಸುವವರಿಗಾದರೂ, ಯಥಾರ್ಥ ಚಿತ್ತರಿಗಾದರೂ, ಶಾಂತಿ ಪ್ರಿಯರಿಗಾದರೂ ಶಿಲುಬೆಯ ಸಂದೇಶ, ಕ್ರಿಸ್ತೇಸುವಿನ ಜನನ, ಬೋಧನೆ, ಸಾಧನೆ, ಯಾತನೆ, ಮರಣ, ಪುನರುತ್ಥಾನ ದೈವ ಶಕ್ತಿಯಾಗಿದೆ ಪ್ರೇರೆ. ಹೌದು, ಸ್ವಾಮಿ ನೀವು ಯಾರಂದು ಕೇಳಿದರೆ, ನೀನು ಹಿಂಸೆಪಡಿಸುತ್ತಿರುವ ಯೇಸುವೆ ನಾನು. ಸಭೆಯನ್ನು ಹಿಂಸೆಪಡಿಸಿದರೆ ಯೇಸುವನ್ನು ಹಿಂಸೆಪಡಿಸಿದಂತೆ ಪ್ರೇರೆ. ಆಗ ಆತನಿಗೆ 3 ದಿನ ಕಣ್ಣು ಹೋಗುತ್ತವೆ ಪ್ರೇರೆ. 3 ದಿನ ಕಣ್ಣು ಹೋಗಿ ಆತನಿಗೆ ಪ್ರಭುವನ್ನು ದರ್ಶನ ಕೊಡುತ್ತಾನೆ. ನೀನು ಇಂಥ ವ್ಯಕ್ತಿಯ ಮನೆಯಲ್ಲಿರುವಾಗ ಇಂಥ ನನ್ನ ಒಬ್ಬ ಭಕ್ತ ಅನನ್ಯ ಎಂಬ ಭಕ್ತನು ಬಂದು ನಿನ್ನ ಮೇಲೆ ಕೈ ಇಟ್ಟು ಪ್ರಾರ್ಥಿಸಲು ನೀನು ನಿನ್ನ ಕಣ್ಣು ಮರಳಿ ಕಾಣಿಸುತ್ತದೆ ಮತ್ತು ಪರಿಶುದ್ಧ ಆತ್ಮನಿಂದ ತುಂಬಿಕೊಳ್ಳುವೆ ಎಂದು ದರ್ಶನ ತೋರಿಸಿರ್ತಾನೆ. ಅದರಂತೆ ಪೌಲನಿಗೆ ಮರಳಿ ಕಣ್ಣು ಬಂದು ಆತನು ಹೊಸ ಸೃಷ್ಟಿಯಾಗುತ್ತಾನೆ ಪ್ರೇರೆ. ಲೌಕಿಕ ಕಣ್ಣು ಹೋಗಿ ದೈವಿಕ ಪರಿಶುದ್ಧಾತ್ಮನ ಕಣ್ಣು ಬರುತ್ತೇವೆ ಪೌಲನಿಗೆ, ಮತ್ತು ಲೌಕಿಕ ಸ್ವಭಾವ ಹೋಗಿ ಪರಿಶುದ್ಧ ದೇವರ ಸ್ವಭಾವ ಬರುತ್ತದೆ. ಲೌಕಿಕ ಮನಸ್ಸು ಹೋಗಿ ದೇವರ ಮನಸ್ಸು ಬರುತ್ತದೆ ಪ್ರೇರೆ. ಹೀಗೆ ಕಲ್ಲಾದ ಹೃದಯ ಹೋಗಿ ಮೃದು ಮಾಂಸದ ಹೃದಯ ಬರುತ್ತದೆ. ಮತ್ತು ಹೆಜ್ಕೇಲ್ ಪತ್ರಿಕೆಯಲ್ಲಿ ಪುಸ್ತಕದಲ್ಲಿ 36ನೇ ಅಧ್ಯಾಯದಲ್ಲಿ ಹೇಳಿದಂತೆ ದೇವರು ಹೆಜ್ಕೇಲನ ಮುಖಾಂತರ ನಾನು ನನ್ನ ಆತ್ಮವನ್ನು ನಿಮ್ಮೊಳಗೆ ಪ್ರವೇಶ ಮಾಡಿಸಿ ನನ್ನ ಆಜ್ಞೆಗಳನ್ನು ಕೈಗೊಂಡು ನಡೆಯುವಂತೆ ಮಾಡುವೆನು ಎನ್ನುವಂತೆ ಪರಿಶುದ್ಧ ಆತ್ಮನನ್ನು ಪೌಲನ ಒಳಗೆ ಕಳುಹಿಸಿದ ಪ್ರೇರೆ. ಸೌಲನೊಳಗೆ ಪೌಲನಾದ ಮತ್ತು ದೇವರ ಆಜ್ಞೆಗಳನ್ನು ಕೈಗೊಂಡು ನಡೆಯಲು ಮುಂದಾದ ಪ್ರೇರೆ ಅಂದಿನಿಂದ. ಹೌದು, ಹೀಗೆ ಪೌಲನು ಯಾವನಾದರೂ ಕ್ರಿಸ್ತನಲ್ಲಿದ್ದರೆ ಅವನು ನೂತನ ಸೃಷ್ಟಿಯಾದನು, ಹಳೆಯದೆಲ್ಲ ಅಳಿದು ಹೋಗಿ ಹೊಸದಿದ್ದು ಜನ್ಮ ತಳೆದಿದೆ, ಇದೆಲ್ಲ ಆಗುವುದು ದೇವರಿಂದ ಎಂದು ಹೇಳುತ್ತಿದ್ದಾನೆ. ಕಾರಣ ಆತನು ಕ್ರಿಸ್ತನನ್ನು ದರ್ಶಿಸಿದ್ದರಿಂದ, ಲೋಕದ ಬೆಳಕಾದ ಯೇಸುವನ್ನು ದರ್ಶಿಸಿದ್ದರಿಂದ ನೂತನ ಸೃಷ್ಟಿಯಾದನು. ಹೌದು, ಸಭೆಯನ್ನು ಹಿಂಸಿಸುತ್ತಿದ್ದ ಆತನು ಪ್ರಭುವಿನ ಕ್ಷಮೆಗೆ, ಪ್ರಭುವಿನ ದಯೆಗೆ, ಕೃಪೆಗೆ ಪಾತ್ರನಾಗುತ್ತಾನೆ. ಹೌದು ಪ್ರೇರೆ, ನಾವು ಕೂಡ ಇಂದು ಯೇಸುವನ್ನು ನಮ್ಮ ನಡೆ ನುಡಿಗಳಿಂದ ನೋಯಿಸಿರಬಹುದು ಮತ್ತು ದೇವರನ್ನು ವಿಶ್ವಾಸಿಸುತ್ತಿದ್ದಾಗಲೂ ನಾವು ಸರಿಯಾಗಿ ದೇವರ ಮಾರ್ಗದಲ್ಲಿ ನಡೆಯದೆ, ಯೇಸು ಆಜ್ಞೆಗಳನ್ನು ಕೈಗೊಂಡು ನಡೆಯದೇ ಇದ್ದಾಗ್ಯೂ ಇದರ ಮೂಲಕ ಪ್ರಭುವನ್ನು ನೋಯಿಸಿದ್ದೇವೆ. ನಾವು ಪೌಲನಂತೆ, ಸ್ವಾಮಿ ನನ್ನನ್ನು ಕ್ಷಮಿಸು, ನಿನ್ನ ಚಿತ್ತವನ್ನು ನೆರವೇರಿಸುತ್ತೇನೆ. ಆ ಪೌಲನು ಹೇಗೆ ಮಾರ್ಪಾಟು ಹೊಂದಿದನು ಆ ಬೆಳಕಿನ ಪ್ರಕಾಶದಿಂದ, ನಾವು ಕೂಡ ಈ ವಾಕ್ಯದ ಪ್ರಕಾಶದಿಂದ ಓದುವುದರ ಮೂಲಕ, ಪ್ರಭುವನ್ನು ಸ್ತುತಿಸುವುದರ ಮೂಲಕ, ಪ್ರಭುವಿನ ಆತ್ಮವನ್ನು ತುಂಬಿಕೊಳ್ಳೋದ್ರ ಮೂಲಕ ಕೇಳಿ ನಾವು ನೂತನ ಸೃಷ್ಟಿಯಾಗೋಣ ಪ್ರೇರೆ. ಯೇಸುವಿನಲ್ಲಿ ಯೇಸುವೆ ಪ್ರಭು ಎಂದು ವಿಶ್ವಾಸಿಸುವುದರ ಮೂಲಕ ನಾವು ರಕ್ಷಣೆಯಾದೆವು ಮತ್ತು
ಸತ್ತವರೊಳಗಿಂದ ಯೇಸುವನ್ನು ತಂದೆಯಾದ ದೇವರು ಜೀವಕ್ಕೆ ಎಬ್ಬಿಸಿದ್ದಾನೆ, ಪುನರುತ್ಥಾನಗೊಳಿಸಿದ್ದಾನೆ, ಮರಣದಿಂದ ಜೀವಕ್ಕೆ ಎಬ್ಬಿಸಿದ್ದಾನೆ ಎಂದು ನಂಬುವುದಾದರೆ ಹೃದಯದಿಂದ ದೇವರೊಂದಿಗೆ ಸಂಬಂಧ ದೊರಕಿತ್ತು. ನಾವು ಕೂಡ ಪೌಲನಂತೆ ಹೇಳಬಹುದು ಪ್ರೇರೆ. ಯಾರಾದರೂ ಕ್ರಿಸ್ತನಲ್ಲಿ ಒಂದಾದರೆ ಆತನು ನೂತನ ಸೃಷ್ಟಿಯಾಗಿದ್ದಾರೆ. ಈಗ ಪೂರ್ವ ಸ್ಥಿತಿ ಹೋಯಿತು, ಹೋಗಿ ಎಲ್ಲ ನೂತನವಾಯಿತು. ಇದೆಲ್ಲ ದೇವರಿಂದ. ಹೌದು. ಹೀಗೆ ನೂತನ ಸೃಷ್ಟಿಯ ಬಗ್ಗೆ ಇನ್ನೊಂದು ವಾಕ್ಯ ನೋಡೋದಾದ ಪ್ರೇರೆ, ಕೊರಿಂಥ 2ನೇ ಪತ್ರಿಕೆ 12ನೇ ಅಧ್ಯಾಯ 2ನೇ ವಾಕ್ಯ, 2 Corinthians chapter 12 verse 2nd word. ಇಲ್ಲಿ ಓದುವುದಾದರೆ, ಅವನು 14 ವರ್ಷಗಳ ಹಿಂದೆ 3ನೇ ಆಕಾಶದ ಪರ್ಯಂತರಕ್ಕೂ ಒಯ್ಯಲ್ಪಟ್ಟನು. ಹೌದು ಪ್ರೇರೆ, ಪೌಲನು ಹೇಳುತ್ತಿದ್ದಾನೆ 12ನೇ ಅಧ್ಯಾಯ 1ನೇ ವಾಕ್ಯ ಭಾಗದಿಂದ, ಹೊಗಳಿಕೊಳ್ಳುವುದು ವಿಹಿತವಲ್ಲದಿದ್ದರೂ ಅದು ನನಗೆ ಅವಶ್ಯವಾಗಿದೆ. ಆದುದರಿಂದ ಕರ್ತನು ನನಗೆ ದಯಪಾಲಿಸಿದ ದರ್ಶನಗಳನ್ನು ಕುರಿತು, ತಿಳಿಯಪಡಿಸಿದ ರಹಸ್ಯಗಳನ್ನು ಕುರಿತು ಹೇಳುತ್ತೇನೆ. ಏನೆಂದು, ಕ್ರಿಸ್ತನಲ್ಲಿದ್ದ ಒಬ್ಬ ಮನುಷ್ಯನನ್ನು ಬಲ್ಲೆನು. ಅವನು 14 ವರ್ಷಗಳ ಹಿಂದೆ 3ನೇ ಆಕಾಶದ ಪರ್ಯಾಂತರಕ್ಕೂ ಒಯ್ಯಲ್ಪಟ್ಟನು. ಅವನು ದೇಹ ಸಹಿತನಾಗಿ ಒಯ್ಯಲ್ಪಟ್ಟನು, ದೇಹ ರಹಿತನಾಗಿ ಒಯ್ಯಲ್ಪಟ್ಟನು, ನಾನು ಅರಿಯೆ, ದೇವರೇ ಬಲ್ಲನು. ಅಂಥ ಮನುಷ್ಯನು ಪರದೇಶಕ್ಕೆ ಒಯ್ಯಲ್ಪಟ್ಟನು. ಹೌದು, ಮನುಷ್ಯರು ನುಡಿಯಲು ಅಶಕ್ಯವಾದ 3ನೇ ವಾಕ್ಯ 4ನೇ ವಾಕ್ಯದಿಂದ, ಅಲ್ಲಿ ಪರಲೋಕದಲ್ಲಿ ಪರದೇಶಕ್ಕೆ ಒಯ್ಯಲ್ಪಟ್ಟು ಮನುಷ್ಯರು ನುಡಿಯಲು ಅಶಕ್ಯವಾದ ಹೇಳಬಾರದ ಮಾತುಗಳನ್ನು ಕೇಳಿದನೆಂದು ಬಲ್ಲೆನು. ಆ ಸಮಯದಲ್ಲಿ ಅವನು ದೇಹ ಸಹಿತನಾಗಿದ್ದನು, ದೇಹ ರಹಿತನಾಗಿದ್ದನು, ನಾನರಿಯೆ, ದೇವರೇ ಬಲ್ಲನು. 5ನೇ ವಾಕ್ಯ, ಅಂಥವನನ್ನು ಕುರಿತು ಹೆಚ್ಚಳಪಡುವೆನು. ನನ್ನನ್ನು ಕುರಿತಾದರೂ ನನ್ನ ನಿರ್ಬಲಾವಸ್ಥೆಗಳಲ್ಲಿಯೇ ಹೊರತು ಬೇರೆ ಹೆಚ್ಚಳಪಡುವುದಿಲ್ಲ. ಹೊಗಳಿಕೊಳ್ಳುವುದಕ್ಕೆ ನನಗೆ ಒಂದು ವೇಳೆ ಮನಸ್ಸಿದ್ದರೂ ಹಾಗೆ ಹೊಗಳಿಕೊಳ್ಳುವುದರಲ್ಲಿ ನಾನು ಬುದ್ಧಿಹೀನನಾಗುವುದಿಲ್ಲ. ಯಾಕಂದರೆ ಸತ್ಯವನ್ನೇ ಹೇಳುತ್ತಿರುವೆನು. ಆದರೂ ಯಾವನು ನನ್ನಲ್ಲಿ ಕಾಣುವುದಕ್ಕಿಂತ ನನ್ನಿಂದ ಕೇಳುವುದಕ್ಕಿಂತಲೂ ಹೆಚ್ಚಾಗಿ ನನ್ನನ್ನು ಕುರಿತು ಎಣಿಸಬಾರದು. 7ನೇ ವಾಕ್ಯ, ಈ ಕಾರಣದಿಂದಲೂ ನನಗೆ ತಿಳಿಸಲ್ಪಟ್ಟ ರಹಸ್ಯಗಳು ಬಹು ವಿಶೇಷವಾಗಿ ಇರುವುದರಿಂದಲೂ ನಾನು ಹೊಗಳಿಕೊಳ್ಳದೆ ಸುಮ್ಮನಿರುತ್ತೇನೆ. ನಾನು ನನ್ನನ್ನು ಅತಿಶಯವಾಗಿ ಹೆಚ್ಚಿಸಿಕೊಳ್ಳಬಾರದೆಂದು ಒಂದು ಶೂಲ ನನ್ನ ಶರೀರದಲ್ಲಿ ನಾಟಿದೆಯೋ ಎಂಬಂತೆ ನನ್ನನ್ನು ಗುದ್ದುವುದಕ್ಕೆ ಸೈತಾನನ ದೂತರಲ್ಲಿ ಒಬ್ಬನು ನನ್ನ ಬಳಿಗೆ ಕಳಿಸಲ್ಪಟ್ಟನು. ನಾನು ಅತಿಶಯವಾಗಿ ಹೆಚ್ಚಿಸಿಕೊಳ್ಳಬಾರದೆಂತಲೇ ಇದಾಯಿತು. 8ನೇ ವಾಕ್ಯ, ಈ ಪೀಡೆಯ ವಿಷಯದಲ್ಲಿ ಅದು ನನ್ನನ್ನು ಬಿಟ್ಟು ಹೋಗಬೇಕೆಂದು 3 ಸಾರಿ ಕರ್ತನನ್ನು ಬೇಡಿಕೊಂಡೆನು. 9ನೇ ವಾಕ್ಯ, ಅದಕ್ಕಾತನು, ನನ್ನ ಕೃಪೆಯೇ ನಿನಗೆ ಸಾಕು, ಬಲಹೀನತೆಯಲ್ಲಿಯೇ ಬಲವು ಪೂರ್ಣ ಸಾಧಕವಾಗುತ್ತದೆ ಎಂದು ನನಗೆ ಹೇಳಿದ್ದಾನೆ. ಹೀಗಿರಲಾಗಿ ಕ್ರಿಸ್ತನ ಬಲವು ನನ್ನಲ್ಲಿ ನೆಲೆಸಿಕೊಂಡಿರಬೇಕೆಂದು ನನಗುಂಟಾಗುವ ನಿರ್ಬಲಾವಸ್ಥೆಗಳ ವಿಷಯದಲ್ಲಿಯೇ ಬಹು ಸಂತೋಷವಾಗಿ ಹೆಚ್ಚಳಪಡುವೆನು. ಆದುದರಿಂದ ಕ್ರಿಸ್ತನ ನಿಮಿತ್ತ ನನಗೆ ನಿರ್ಬಲಾವಸ್ಥೆಯು, ತಿರಸ್ಕಾರವು, ಕೊರತೆಯು, ಹಿಂಸೆಯು, ಇಕ್ಕಟ್ಟು ಸಂಭವಿಸಿದಾಗ ಸಂತುಷ್ಟನಾಗಿದ್ದೇನೆ. ನಾನು ಯಾವಾಗ ನಿರ್ಬಲನಾಗಿದ್ದೇನೋ ಆವಾಗಲೇ ಬಲವುಳ್ಳವನಾಗಿದ್ದೇನೆ ಎಂದು ಪೌಲನು ನೂತನ ಸೃಷ್ಟಿಯಾದ ನಂತರ ಹೇಳುತ್ತಿದ್ದಾನೆ ಪ್ರೇರೆ. 14 ವರ್ಷಗಳ ಹಿಂದೆ ಆತನಿಗೆ ಅವನ ದರ್ಶನ ಆಯ್ತಂತ ಪ್ರೇರೆ. ಏನೆಂದು, 14 ವರ್ಷಗಳ ಹಿಂದೆ ಒಬ್ಬ ಮನುಷ್ಯನನ್ನು ಬಲ್ಲೆನು. ಆತನು 14 ವರ್ಷಗಳ ಹಿಂದೆ 3ನೇ ಆಕಾಶ ಪರ್ಯಂತರಕ್ಕೆ ಒಯ್ಯಲ್ಪಟ್ಟನಂತ ಪ್ರೇರೆ, ಪರಲೋಕಕ್ಕೆ. ಅಲ್ಲಿ ಆತನು ದೇಹ ಸಹಿತನಾಗಿ ಒಯ್ಯಲ್ಪಟ್ಟನು, ದೇಹ ರಹಿತನಾಗಿ, ದೇಹ ಬಿಟ್ಟು ಒಯ್ಯಲ್ಪಟ್ಟನು, ದೇಹ ತೆಗೆದುಕೊಂಡು ಹೋದನು. ನಾನರಿಯೆ, ದೇವರೇ ಬಲ್ಲನು. ಮತ್ತು ಅಂಥ ಮನುಷ್ಯನು ಪರಲೋಕಕ್ಕೆ ಪರದೇಶಕ್ಕೆ ಒಯ್ಯಲ್ಪಟ್ಟ ನಂತರ ಅಲ್ಲಿ ಆತನು ಮನುಷ್ಯರು ನುಡಿಯಲು ಅಶಕ್ಯವಾದ ಹೇಳಬಾರದ ಮಾತುಗಳನ್ನು ಕೇಳಿದನೆಂದು ಬಲ್ಲೆನು. ಮನುಷ್ಯರು ನುಡಿಯಲು ಕೂಡ ಆಗೋದಿಲ್ಲ ಅಂತ ಪ್ರೇರೆ, ಮತ್ತು ಆ ನುಡಿದದ್ದನ್ನು ಹೇಳೋಕ್ಕೆ ಕೂಡ ಆಗೋದಿಲ್ಲ ಅಂಥ ಮಾತುಗಳನ್ನು, ಹೇಳಬಾರದ ಮಾತುಗಳನ್ನು ಕೇಳಿದನಂತ. ಆ ಮಾತುಗಳು ಕೇಳಿದರೂ ಕೂಡ ಹೇಳಬಾರ್ದಂತ ಭೂಮಿ ಮೇಲೆ. ಕೇಳಿದನೆಂದು ಬಲ್ಲೆನು. ಆ ಸಮಯದಲ್ಲಿ ದೇಹ ರಹಿತನಾಗಿ ಇದ್ದೆನು, ದೇಹ ಸಹಿತನಾಗಿದ್ದನು. ನಾನು ಅರಿಯೆ, ದೇವರೇ ಬಲ್ಲನು. ಅಂಥವನನ್ನು ಕುರಿತು ಹೆಚ್ಚಳಪಡುತ್ತೇನೆ. ತನ್ನನ್ನು ಕುರಿತು ಹೇಳ್ತಿದ್ದಾನೆ ಪ್ರೇರೆ. ಹೌದು, ಅದಕ್ಕೆ ಹೊಗಳಿಕೊಳ್ಳುವುದು ವಿಹಿತವಲ್ಲದಿದ್ದರೂ ಅದು ನನಗೆ ಅವಶ್ಯವಾಗಿದೆ ಎಂದು 14 ವರ್ಷಗಳ ಹಿಂದೆ ಕ್ರಿಸ್ತನಲ್ಲಿದ್ದ ಒಬ್ಬನಂದರೆ ಪೌಲನು ತನ್ನನ್ನು ಕುರಿತು ಹೇಳುತ್ತಿದ್ದಾನೆ. ಆತನು ನೂತನ ಸೃಷ್ಟಿಯಾಗಿದ್ದಾನೆ. ದಮಸ್ಕದ ಮಾರ್ಗದಲ್ಲಿರುವಾಗ ಆಕಾಶದಲ್ಲಿ ಸೂರ್ಯನಂತಿರುವ ಹೊಳಪು, ಬೆಳಕು, ಉದಯ ಆತನ ಕಣ್ಣಿಗೆ ಪ್ರಕಾಶಿಸಿ ಆತನು ನೂತನ ಸೃಷ್ಟಿಯಾದ ಪ್ರೇರೆ.
ಹೌದು. ಹೀಗೆ ಆತನು ಅರಬ್ಬ ಸ್ಥಾನಕ್ಕೆ ಹೋದ ಪ್ರೇರೆ. 2-3 ವರ್ಷಗಳು ಅರಬ್ಬ ಸ್ಥಾನಕ್ಕೆ ಹೋಗಿ ಅಲ್ಲಿಂದ ಮತ್ತೆ ಬಂದು ಜೆರುಸಲೇಮ್ನಲ್ಲಿರುವ ಆ ಪೇತ್ರನಿಗೆ ಭೇಟಿಯಾಗಿ ಆತನಿಗೆ ಸುಮಾರು 14-15 ದಿನ ಆ ಪೇತ್ರನ ಜೊತೆ ಇರುತ್ತಾನೆ ಪ್ರೇರೆ. 14-15 ಪೇತ್ರನ ಜೊತೆ ಇದ್ದು ಅಲ್ಲಿ ಪೇತ್ರನನ್ನು ಮತ್ತು ಪ್ರಭುವಿನ ತಮ್ಮನಾದ ಯಾಕೋಬನೊಂದಿಗೆ ಆತ ಸಮಯ ಕಳೆಯುತ್ತಾನೆ. ಹೀಗೆ ಆತ ಪರದೇಶಿಯಲ್ಲಿ ಒಯ್ಯಲ್ಪಟ್ಟ ನಂತರ ಪೌಲನಿಗೆ ಮನುಷ್ಯರು ನುಡಿಯಲು ಅಶಕ್ಯವಾದ ಹೇಳಬಾರದ ಮಾತುಗಳನ್ನು ಕೇಳಿದನೆಂದು ಬಲ್ಲೆನಂತ ಹೇಳ್ತಿದ್ದಾನೆ. ಈ ಹೊಗಳಿಕೊಳ್ಳುವುದಕ್ಕೆ ನನಗೆ ಒಂದು ವೇಳೆ ಮನಸ್ಸಿದ್ದರೂ ಹಾಗೆ ಹೊಗಳಿಕೊಳ್ಳುವುದರಲ್ಲಿ ನಾನು ಬುದ್ಧಿಹೀನನಾಗುವುದಿಲ್ಲ. ಯಾಕಂದರೆ ಸತ್ಯವನ್ನೇ ಹೇಳುತ್ತಿರುವೆನು. ಆದರೂ ಯಾವನು ನನ್ನಲ್ಲಿ ಕಾಣುವುದಕ್ಕಿಂತ ನನ್ನಿಂದ ಕೇಳುವುದಕ್ಕಿಂತ ಹೆಚ್ಚಾಗಿ ನನ್ನನ್ನು ಎಣಿಸಬಾರದು. ಹೌದು ಪ್ರೇರೆ. ಯಾಕಂದರೆ ಈ ಕಾರಣದಿಂದ ನನಗೆ ತಿಳಿಸಲ್ಪಟ್ಟ ರಹಸ್ಯಗಳು ಬಹು ವಿಶೇಷವಾಗಿರುವುದರಿಂದ ಪೌಲನಿಗೆ ವಿಶೇಷವಾದ ರಹಸ್ಯಗಳು ತಿಳಿಸಲ್ಪಟ್ಟಿವೆ ಅಂತ ಪ್ರೇರೆ. ಆತನಿಗೆ ತಿಳಿಸಲ್ಪಟ್ಟ ರಹಸ್ಯಗಳು ವಿಶೇಷವಾಗಿರುವುದರಿಂದ ನಾನು ಹೊಗಳಿಕೊಳ್ಳದೆ ಸುಮ್ಮನಿರುತ್ತೇನೆ ಎಂದು ಹೇಳುತ್ತಿದ್ದಾನೆ. ಮತ್ತು ನಾನು ನನ್ನನ್ನು ಅತಿಶಯವಾಗಿ ಹೆಚ್ಚಿಸಿಕೊಳ್ಳಬಾರದೆಂದು ಒಂದು ಶೂಲ ನನ್ನ ಶರೀರದಲ್ಲಿ ನಾಟಿದೆಯೋ ಎಂಬಂತೆ ಆತನು ತನಗೆ ಪರಲೋಕದಲ್ಲಿ ತೋರಿಸಲ್ಪಟ್ಟ ರಹಸ್ಯಗಳನ್ನು ಗ್ರಹಿಸಿ ಅತಿಶಯ ಪಡಬಾರದೆಂದು ಆತನನ್ನು ಒಂದು ಶೂಲ ಆತನ ಶರೀರದಲ್ಲಿ ನಾಟಿದೆಯೋ ಎಂಬಂತೆ ಆತನನ್ನು ಗುದ್ದುವುದಕ್ಕೆ ಸೈತಾನನ ದೂತರಲ್ಲಿ ಒಬ್ಬನನ್ನು ಆತನ ಬಳಿಗೆ ಕಳಿಸಲಾಯಿತು ಅಂತ ಹೇಳುತ್ತಿದ್ದಾನೆ ಪೌಲನು. ಮತ್ತು ನಾನು ಅತಿಶಯವಾಗಿ ಹೆಚ್ಚಿಸಿಕೊಳ್ಳಬಾರದೆಂತಲೇ ಇದಾಯಿತು ಎಂದು ಹೇಳುತ್ತಿದ್ದಾನೆ. ಮತ್ತು ಹೀಗೆ ಈ ವಿಷಯದಲ್ಲಿ ನನ್ನನ್ನು ಬಿಟ್ಟು ಹೋಗಬೇಕು, ಈ ಪೀಡೆ ನನ್ನನ್ನು ಬಿಟ್ಟು ಹೋಗಬೇಕೆಂದು 3 ಸಾರಿ ಕರ್ತನನ್ನು ಬೇಡಿಕೊಂಡೆಂದು ಹೇಳುತ್ತಿದ್ದಾನೆ. ಅದಕ್ಕೆ ಪ್ರಭು, ನನ್ನ ಕೃಪೆ ನಿನಗೆ ಸಾಕು, ಬಲಹೀನತೆಯಲ್ಲಿಯೇ ಬಲವು ಪೂರ್ಣ ಸಾಧಕವಾಗುತ್ತದೆ ಎಂದು ಹೇಳಿದ್ದಾನೆ. ಹೌದು ಪ್ರೇರೆ. ಹೀಗಿರಲ್ಲ ಕ್ರಿಸ್ತನ ಬಲವು ನನ್ನಲ್ಲಿ ನೆಲೆಗೊಂಡಿರಬೇಕೆಂದು ನನಗುಂಟಾಗುವ ನಿರ್ಬಲಾವಸ್ಥೆ ವಿಷಯದಲ್ಲಿ ಬಹು ಸಂತೋಷವಾಗಿ ಹೆಚ್ಚಳಪಡುತ್ತೇನೆ. ಹೌದು ಪ್ರೇರೆ. ಕ್ರಿಸ್ತನು ನಂಬಿದ ನಂತರ ಆತನಿಗೆ ಹೊಸ ಸೃಷ್ಟಿ ಆದರೂ ಕೂಡ ಅನೇಕ ದರ್ಶನಗಳು ಉಂಟಾದವು ಪ್ರೇರೆ ಆತನಿಗೆ. ಆ ದರ್ಶನ ನಿಮಿತ್ತ ಆತನು ಕೊಚ್ಚಿಕೊಳ್ಳಬಾರದೆಂದು, ಉಬ್ಬಿ ಹೋಗಬಾರದೆಂದು ಶೂಲದಂತಿರುವ ಒಂದು ಶರೀರದಲ್ಲಿ ನಾಟಿದೆಯೋ ಎಂಬಂತೆ ಒಂದು ಶೂಲದಂತಿರುವ ಗುದ್ದುವುದಕ್ಕೆ ಸೈತಾನ ದೂತರಲ್ಲಿ ಒಬ್ಬನು ಆತನ ಬಳಿಗೆ ಕಳಿಸಲ್ಪಟ್ಟನಂತ ಪ್ರೇರೆ. ಹೀಗೆ ಆ ಪೀಡೆ ವಿಷಯದಲ್ಲಿ ಪ್ರಭುವನ್ನು ಬೇಡಿಕೊಂಡಂತೆ 3 ಸಾರಿ. ಆದರೆ ಕರ್ತನು, ಪ್ರಭು ಯೇಸು ಕ್ರಿಸ್ತನು, ನನ್ನ ಕೃಪೆ ನಿನಗೆ ಸಾಕು, ನಿನ್ನ ಬಲಹೀನತೆಯಲ್ಲಿ ನನ್ನ ಬಲ ಪರಿಪಕ್ವವಾಗುತ್ತದೆ, ಪೂರ್ಣ ಸಾಧಕವಾಗುತ್ತದೆ. ಅದು ಪ್ರೇರೆ. ಹೀಗೆ ಕ್ರಿಸ್ತನಲ್ಲಿ ಪೌಲನು ನೂತನ ಸೃಷ್ಟಿಯಾದ ಪ್ರೇರೆ. ಆತನು ಪರಲೋಕಕ್ಕೆ 3ನೇ ಆಕಾಶಕ್ಕೆ ಒಯ್ಯಲ್ಪಟ್ಟನು. ಅಲ್ಲಿ ಕಂಡು ಕೇಳಿದ ವಿಷಯಗಳು ಮಾನವ ವರ್ಣನೆಗೆ ಅತೀತವಾದದ್ದು. ಅದು ಹೇಳುತ್ತಿದ್ದಾನೆ. ಪರದೇಶಕ್ಕೆ ಒಯ್ಯಲ್ಪಟ್ಟನು, ಮನುಷ್ಯರು ನುಡಿಯಲು ಅಶಕ್ಯವಾದ ಹೇಳಬಾರದ ಮಾತುಗಳನ್ನು ಕೇಳಿದನೆಂದು ಹೇಳುತ್ತಾನೆ. ದೇಹ ಸಹಿತವಾಗಿ ಹೋದನು, ದೇಹ ಇಲ್ಲದೆ ಹೋದನು, ದೇವರೇ ಬಲ್ಲರು. ಅದು ಪ್ರೇರೆ. ಹೀಗೆ ನಾನು ಕೂಡ ಒಂದಿನ ಪ್ರಾರ್ಥನೆಯಲ್ಲಿರುವಾಗ ನನ್ನ ಆತ್ಮ, ದೇವರ ಆತ್ಮ ತೆಗೆದುಕೊಂಡು ಹೋಗಿ ಪರಲೋಕ ತೆಗೆದುಕೊಂಡು ಹೋಯ್ತು ಪ್ರೇರೆ. ದೇವರ ಆತ್ಮ, ಪರಿಶುದ್ಧಾತ್ಮ. ಅಲ್ಲಿ ಯೇಸು ಕ್ರಿಸ್ತನು ಸಿಂಹಾಸನದಲ್ಲಿ ಕುಳಿತುಕೊಂಡಿದ್ದಾನೆ. ಹಿರಿಯರು 24 ಜನ ಹಿರಿಯರು ಸಿಂಹಾಸನ ಸುತ್ತಲೂ ಈ ಕಡೆ 12 ಈ ಕಡೆ 12 ಥರ ಕುಳಿತುಕೊಂಡಿದ್ದಾರೆ. ಆ ಸಿಂಹಾಸನದ ಕಡೆಯಿಂದ ಒಂದು ಸ್ವರ ಬಂದಿತ್ತು. ಏನೆಂದು? ಯೌವಾನ 10 ಎಂದು. ಹೌದು ಪ್ರಿಯ. ನಾನು ಗುಡ್ ಫ್ರೈಡೇ ವಾರದಲ್ಲಿ ಪ್ರಾರ್ಥನೆಯಲ್ಲಿದ್ದಾಗ, ಕೊನೆಯ ವಾರ, ಯೇಸುವಿನ ಮರಣ ಯಾತನೆ ವಾರ. ಹೌದು ಪ್ರೇರೆ. ಶಿಲ್ಬೆ ಹಾಕುವ ನಾವು ಧ್ಯಾನ ಮಾಡ್ತೇವಲ್ಲ, ಹಾಗೆ 40 ದಿನ ಉಪವಾಸದ ಕೊನೆಯ ವಾರ, ಕೊನೆಯ ದಿನ. ಹೌದು ಪ್ರೇರೆ. ಯೇಸು ಮಾತಾಡಿದರು. ಯೌವಾನ 10 ಎಂದು. ಅದು ಬೆಳಗಿನ ಜಾವ 4:30-5 ಆಗಿತ್ತು ಪ್ರೇರೆ. ಎದ್ದು ನೋಡಿದಾಗ 6 ಗಂಟೆ ಆದಾಗ ತೆಗೆದುಕೊಂಡು ಓದಿದೆ. ಯೌವಾನ 10 ಎಂದು ಹೇಳ್ತಿದ್ದಾನೆ ಎಂದು. ಯೌವಾನ ಸುವಾರ್ತೆ 10ನೇ ಅಧ್ಯಾಯ ಓದಿದೆ. ಅಲ್ಲಿ ಬರೆಯಲ್ಪಟ್ಟಿದೆ, ನಾನೇ ಒಳ್ಳೆಯ ಕುರುಬ, ಅಥವಾ ನಾನೇ ಉತ್ತಮ ಕುರಿಗಾಹಿ ಎಂದು ಬರೆಯಲ್ಪಟ್ಟಿದೆ. ನೀನು ಕುರಿ, ನಾನು ಕುರುಬ. ನನ್ನ ಕುರಿಗಳಿಗೋಸ್ಕರ ನನ್ನ ಪ್ರಾಣವನ್ನೇ ಕೊಡುತ್ತೇನೆ. ಕೂಲಿಯಾಳು ಕುರುಬನಾದರೂ ತೋಳ ಬರುತ್ತಲೇ ಓಡಿ ಹೋಗುತ್ತಾನೆ.
ಕುರಿಗಳ ಚಿಂತೆ ಅವನಿಗಿಲ್ಲ. ನಾನಾದರೂ ಒಳ್ಳೆಯ ಕುರಿಗಾಹಿ, ನನ್ನ ಕುರಿಗಳ ಚಿಂತೆ ನನಗಿದೆ. ನನ್ನ ಕುರಿಗಳು ನನ್ನ ಸ್ವರ ಕಿವಿಗೊಡುತ್ತವೆ, ಅವು ನನ್ನನ್ನು ಹಿಂಬಾಲಿಸುತ್ತವೆ. ಕುರಿಯಾಳು ಕುರುಬನಿಂದ ಓಡಿ ಹೋಗುತ್ತವೆ. ನಾನು ನನ್ನ ಕುರಿಗಳಿಗೋಸ್ಕರ ನನ್ನ ಪ್ರಾಣ ಕೊಡುತ್ತೇನೆ, ಅವುಗಳು ಎಂದಿಗೂ ನಾಶವಾಗುವುದಿಲ್ಲ. ತಂದೆ ನನ್ನ ಕೈಯಲ್ಲಿ ಕೊಟ್ಟಿರುವುದು ಎಲ್ಲಕ್ಕಿಂತ ದೊಡ್ಡದು. ತಂದೆ ಕೈಯೊಳಗಿಂದ ಅವು ನಾಶವಾಗುವುದಿಲ್ಲ, ಕಸಿದುಕೊಳ್ಳುವುದಿಲ್ಲ ಯಾರು. ಅಂತೆಯೇ ನನ್ನ ಕೈಯೊಳಗಿಂದಲೂ ಕಸಿದುಕೊಳ್ಳುವುದಿಲ್ಲ, ಅವು ಎಂದಿಗೂ ನಾಶವಾಗುವುದಿಲ್ಲ. ನಾನು ಅವುಗಳಿಗೆ ನಿತ್ಯ ಜೀವ ಕೊಡುತ್ತೇನೆ ಎಂದು ಹೇಳುತ್ತಿದ್ದಾನೆ. ಅಲ್ಲಿ ಕುರಿಗಳಿಗೆ ನಾನೇ ಬಾಗಿಲು ಎಂದು ಹೇಳುತ್ತಿದ್ದಾನೆ. ಹೌದು, ಆ ಕುರುಬನು ಆ ಕುರಿಗಳನ್ನು ಬಾಗಿಲ ಮೂಲಕ ಬಿಡುತ್ತಾನೆ ಮತ್ತು ಕುರಿಗಳ ಮುಂದೆ ನಡೆಯುತ್ತಾನೆ. ಕುರಿಗಳು ಆತನನ್ನು ಹಿಂಬಾಲಿಸುತ್ತವೆ. ಹೌದು, ಕಳ್ಳನು ಬರುವುದಾದರೂ ಕಳ್ಳತನಕ್ಕಾಗಿ, ಕೊಲೆ ಮಾಡುವುದಕ್ಕಾಗಿ, ನಾಶ ಮಾಡುವುದಕ್ಕಾಗಿ. ಆದರೆ ಪ್ರಭು ಹೇಳ್ತಿದ್ದಾನೆ, 10ನೇ ಅಧ್ಯಾಯ ಯೋಹಾನ ಸುವಾರ್ತೆ 10ನೇ ವಾಕ್ಯ, ನಾನು ಬಂದದ್ದಾದರೂ ಜೀವ ನೀಡಲು, ಯಥೇಚ್ಛ ಸಮೃದ್ಧಿ ಜೀವ ನೀಡಲು. ಹೌದು ಪ್ರಿಯರೇ, ಹೀಗೆ ನಾವು ನೂತನ ಸೃಷ್ಟಿ ಆದಾಗ ಆ ಕಳ್ಳ, ಕೊಲೆಗಾರ, ಆ ನಾಶಕ ಗಾರನಿಂದ, ಸೈತಾನ್ನಿಂದ ಪ್ರಭು ತನ್ನ ಸಮೃದ್ಧಿ ಜೀವದಿಂದ, ವಾಕ್ಯದಿಂದ ರಕ್ಷಿಸುತ್ತಾನೆ ಪ್ರಿಯರೇ. ಹೌದು, ಹೀಗೆ ಆಕಾಶಕ್ಕೆ ತೆಗೆದುಕೊಂಡು ಮೂರನೇ ಆಕಾಶಕ್ಕೆ ತೆಗೆದುಕೊಂಡು ಹೋಗಲ್ಪಟ್ಟ ಪೌಲನು ಮತ್ತು ಆತನು ಅಲ್ಲಿ ಕಂಡ ವಿಷಯಗಳು ಮಾನವ ವರ್ಣೆಗೆ ಅತೀತ ಪ್ರೇರೆ. ನಾನು ಕೂಡ ಹೋದಾಗ ಶರೀರ ಸಹಿತವಾದ ಓದೇನು, ಆತ್ಮ ಸಹಿತವಾಗಿ ಓದೇನು ಗೊತ್ತಿಲ್ಲ. ಆದರೆ ಪ್ರಭು ಮಾತಾಡಿದರು, ಯೋಹಾನ 10 ಎಂದು. ಎದ್ದು ನೋಡಿದರೆ 6 ಗಂಟೆ ಆಗಿತ್ತು ಬೆಳಗ್ಗೆ ಮುಂಜಾನೆ. ಹೀಗೆ ಯೋಹಾನ 10ನೇ ಅಧ್ಯಾಯ ಓದುವುದಕ್ಕೆ ಕೊಟ್ಟ ಪ್ರಭು. ಹೀಗೆ ಪ್ರೇರೆ, ಕ್ರಿಸ್ತನಲ್ಲಿದ್ದರೆ ಯಾರಾದರೂ ಅವನು ನೂತನ ಸೃಷ್ಟಿಯಾದನು. ಹೀಗೆ ನಾವು ಗಲಾತ್ಯ ಪತ್ರಿಕೆ 1ನೇ ಅಧ್ಯಾಯ 22ನೇ ವಾಕ್ಯದಲ್ಲಿ ಕೂಡ ಓದುತ್ತೇವೆ ಪ್ರೇರೆ. ಗಲಾಟಿಯನ್ ಚಾಪ್ಟರ್ 1 ವರ್ಸ್ 22nd ವರ್ಡ್. ಗಲಾತ್ಯ ಪತ್ರಿಕೆ 1ನೇ ಅಧ್ಯಾಯ 22ನೇ ವಾಕ್ಯ. ಇಲ್ಲಿ ಓದುವುದಾದರೆ, ಆದರೆ ಕ್ರಿಸ್ತನಲ್ಲಿರುವ ಯೂದಾಯದ ಸಭೆಗಳಿಗೆ ನನ್ನ ಗುರುತಿರಲಿಲ್ಲ. ಅಲ್ಲಿ ಹೇಳ್ತಿದ್ದಾನೆ ಪ್ರೇರೆ, ಯಾವಾಗ ಕ್ರಿಸ್ತನ ಆಕಾಶದಲ್ಲಿ ಬೆಳಕಾಗಿ ದರ್ಶಿಸಿದನು ಸೌಲನನ್ನು ಪೌಲನಾಗಿ ಮಾರ್ಪಟ್ಟ ನಂತರ ಎಲ್ಲಿ ಹಿಂಸೆ ಪಡಿಸ್ತಿದ್ದ ವಿಶ್ವಾಸಿಗಳನ್ನ, ಅಲ್ಲಿಗೆ ಹೋಗಿ ಯೇಸುವೇ ಏಕೈಕ ರಕ್ಷಕ, ಯೇಸುವೇ ದೇವಕುಮಾರ, ಯೇಸುವಿನ ಮುಖಾಂತರವೇ ರಕ್ಷಣೆ, ಪಾಪ ಪರಿಹಾರ. ಹೌದು, ಹೀಗೆ ಸಾರುತ್ತಿರುವಾಗ ಅವರೆಲ್ಲರೂ ಭಯಪಟ್ಟರು ಪ್ರೇರೆ. ಆದರೆ ಕ್ರಿಸ್ತನಲ್ಲಿರುವ ಯೂದಾಯದ ಸಭೆಗಳಿಗೆ ಆತನ ಗುರುತಿರಲಿಲ್ಲ. 23ನೇ ವಾಕ್ಯ, ಪೂರ್ವದಲ್ಲಿ ನಮ್ಮನ್ನು ಹಿಂಸೆಪಡಿಸಿದವನು ತಾನು ಹಾಳು ಮಾಡುತ್ತಿದ್ದ ಮತವನ್ನು ಈಗ ಪ್ರಸಿದ್ಧಿಪಡಿಸುತ್ತಾನೆಂಬ ಸುದ್ದಿಯನ್ನು ಮಾತ್ರ ಅವರು ಕೇಳಿ ನನ್ನ ದೆಸೆಯಿಂದ ದೇವರನ್ನು ಕೊಂಡಾಡಿದರು. ಪೌಲ ಹೇಳ್ತಿದ್ದಾನೆ, ಕ್ರಿಸ್ತನಲ್ಲಿರುವ ಯೂದಾಯದ ಸಭೆಗಳಿಗೆ ನನ್ನ ಗುರುತಿರಲಿಲ್ಲ, ನಾನು ಇನ್ನೂ ಹಿಂಸೆ ಪಡಿಸುತ್ತೇನೆ ಎಂದು ಅಂದುಕೊಂಡಿದ್ದಾರೆ. ನಾನು ಯೇಸುವಿನ ದರ್ಶನದಿಂದ ನೂತನ ಆಗಿದ್ದೇನೆಂದು ಆ ಜೆರುಸಲೇಮಿನಲ್ಲಿರುವ ಯೂದಾಯದ ಆ ಪ್ರಭುವಿನ ಸಭೆಗೆ ತಿಳಿದಿಲ್ಲ. ಆದರೆ ಕೆಲವರು ಪೂರ್ವದಲ್ಲಿ ನಮ್ಮನ್ನು ಹಿಂಸೆಪಡಿಸಿದವನು ತಾನು ಹಾಳು ಮಾಡುತ್ತಿದ್ದ ಮತವನ್ನು ಈಗ ಪ್ರಸಿದ್ಧಿಪಡಿಸುತ್ತಾನೆಂಬ ಸುದ್ದಿಯನ್ನು ಮಾತ್ರ ಅವರು ಕೇಳಿ ನನ್ನ ದೆಸೆಯಿಂದ ದೇವರನ್ನು ಕೊಂಡಾಡಿದರು. ಕೆಲವರು ಪೌಲ ನಿಜವಾಗಿಯೂ ಮಾರ್ಪಟ್ಟಿದ್ದಾನೆ ಪ್ರಭುವಿನ ದರ್ಶನದಿಂದ ಎಂದು, ನಿಜವಾಗಿಯೂ ಪೌಲನ ಸುದ್ದಿ ಈಗ ಪ್ರಭುವನ್ನು ಪ್ರಸಿದ್ಧಿಪಡಿಸುತ್ತಾನೆಂಬ ಸುದ್ದಿಯನ್ನು ಯೂದಾಯದ ಸಭೆಯವರು, ಯೇಸುವಿನ ವಿಶ್ವಾಸಿಗಳು ಕೇಳಿ ದೇವರನ್ನು ಕೊಂಡಾಡಿದರು ಪೌಲನ ನಿಮಿತ್ತ. ಹೌದು ಪ್ರೇರೆ, ಕಾರಣ ಕ್ರಿಸ್ತನಲ್ಲಿ ಪೌಲನು ನೂತನ ಸೃಷ್ಟಿಯಾಗಿದ್ದರಿಂದ. ಹೀಗೆ ಮನೆಯಲ್ಲಿ ಒಂದು ಮನೆಯಲ್ಲಿ ಅನೇಕ ಉತ್ತಮವಾದ ಪಾತ್ರೆಗಳಿರ್ತವೆ ಪ್ರೇರೆ, ಮತ್ತು ಘನವಾದ ಪಾತ್ರೆಗಳಿರುತ್ತವೆ ಮತ್ತು ಸಾಮಾನ್ಯ ಪಾತ್ರೆಗಳಿರುತ್ತವೆ, ಹೀನವಾದ ಬಳಕೆಗೆ ಪಾತ್ರೆಗಳಿರುತ್ತವೆ. ಅದೇ ರೀತಿಯಾಗಿ ಪರಲೋಕ ರಾಜ್ಯದಲ್ಲಿ ಕೂಡ ಕೆಲವರನ್ನು ದೇವರು ಉನ್ನತವಾದ ಪಾತ್ರೆಯಾಗಿ, ಘನವಾದ ಪಾತ್ರೆಯಾಗಿ, ಉತ್ತಮ ಪಾತ್ರೆಯಾಗಿ, ಸಾಮಾನ್ಯ ಪಾತ್ರೆಯಾಗಿ, ಘನಹೀನವಾದ ಪಾತ್ರೆಯಾಗಿ ಕೂಡ ಬಳಸುತ್ತಾನೆ ಪ್ರೇರೆ. ಕುಂಬಾರನು ತನಗೆ ಮೆಚ್ಚುಗೆಯಾದ ರೀತಿಯಲ್ಲಿ ಆ ಮಣ್ಣನ್ನು ತೆಗೆದು ವಸ್ತುವನ್ನು ನಿರ್ಮಾಣ ಮಾಡುತ್ತಾನೆ. ಹೌದು ಪ್ರೇರೆ, ನಾವು ಕೂಡ ಆ ಕುಂಬಾರನಾದ ದೇವರು ಕ್ರಿಸ್ತನಲ್ಲಿ ನಮ್ಮನ್ನು ಹೊಸ ಸೃಷ್ಟಿಯನ್ನಾಗಿ ಮಾಡಿದ್ದಾನೆ. ಯಾವ ರೀತಿಯಲ್ಲಿ ದೇವರ ರಾಜ್ಯಕ್ಕಾಗಿ ನಮ್ಮನ್ನು ಉಪಯೋಗಿಸುತ್ತಾನೆಯೋ ಅದೇ ರೀತಿ ನಾವು ಉಪಯೋಗ ಆಗಬೇಕಾಗಿದೆ. ಇನ್ನಿತರರನ್ನು ನೋಡಿ
ನಾವು ಹೊಟ್ಟೆಕಿಚ್ಚು ಪಡುವುದು ಬೇಡ. ನಾವು ಪ್ರಭುವಿನಲ್ಲಿ ನೂತನ ಸೃಷ್ಟಿಯಾಗಿದ್ದೇವೆ. ಅದು ಪ್ರೇರೆ, ನಾವು ಪ್ರಭುವಿನಲ್ಲಿ ಎಂದಿಗೂ ಸರ್ವಶಕ್ತ ದೇವರ ಮಕ್ಕಳೇ. ಹೌದು, ಹೀಗೆ ಯಾವನಾದರೂ ಕ್ರಿಸ್ತನಲ್ಲಿ ಒಂದಾದರೆ ನೂತನ ಸೃಷ್ಟಿಯಾದನು ಎನ್ನುವ ಅಂಶದಲ್ಲಿ ನಾವು ಮುಂದೆ ನೋಡುವುದಾದರೆ ಯೋಹಾನನ ಸುವಾರ್ತೆ 3ನೇ ಅಧ್ಯಾಯ 3ನೇ ವಾಕ್ಯ, ಜಾನ್ ಚಾಪ್ಟರ್ 3 ವರ್ಸ್ 3rd ವರ್ಡ್. ಇಲ್ಲಿ ಓದುವುದಾದರೆ, ಅದಕ್ಕೆ ಯೇಸು, ನಾನು ನಿನಗೆ ನಿಜ ನಿಜವಾಗಿ ಹೇಳುತ್ತೇನೆ, ಒಬ್ಬನು ಹೊಸದಾಗಿ ಹುಟ್ಟದಿದ್ದರೆ ಅವನು ದೇವರ ರಾಜ್ಯವನ್ನು ಕಾಣಲಾರನು. ಅದು ಪ್ರೇರೆ, ಫರಿಸಾಯರಲ್ಲಿ ಯಹೂದ್ಯರ ಹಿರಿಯ ಸಭೆಯವನಾದ ನಿಕೋದೇಮ ಎಂಬ ಒಬ್ಬ ಮನುಷ್ಯ ರಾತ್ರಿಯಲ್ಲಿ ಯೇಸುವಿನ ಬೆಳಗ್ಗೆ ಬಂದು ಆತನಿಗೆ, ಗುರುವೇ, ನೀನು ದೇವರ ಕಡೆಯಿಂದ ಬಂದ ಬೋಧಕನೆಂದು ನಾನು ಬಲ್ಲೆನು. ನೀನು ಮಾಡುವಂಥ ಸೂಚಕ ಕಾರ್ಯಗಳನ್ನು ದೇವರ ಸಹಾಯವಿಲ್ಲದೆ ಮಾಡುವುದಿಲ್ಲ, ಮಾಡಲು ಯಾರಿಂದ ಆಗದು ಎಂದು ಹೇಳಿದನು. ಅದಕ್ಕೆ ಯೇಸು, ನಾನು ನಿಜವಾಗಿ ಹೇಳುತ್ತೇನೆ, ನಿನಗೆ ನಿಜವಾಗಿ ಹೇಳುತ್ತೇನೆ, ಒಬ್ಬನು ಹೊಸದಾಗಿ ಹುಟ್ಟದಿದ್ದರೆ ಅವನು ದೇವರ ರಾಜ್ಯವನ್ನು ಕಾಣಲಾರನು. ಹೌದು ಪ್ರೇರೆ, ಹೀಗೆ ನಾವು ಹೊಸದಾಗಿ ಹುಟ್ಟಬೇಕಾಗಿದೆ ಪ್ರೇರೆ, ನೀರಿನಿಂದಲೂ ಪವಿತ್ರ ಆತ್ಮನಿಂದಲೂ ಎಂದು ಯೇಸು 5ನೇ ವಾಕ್ಯದಲ್ಲಿ ಹೇಳುತ್ತಿದ್ದಾನೆ. ಅದಕ್ಕೆ ಯೇಸು, ನಾನು ನಿಜವಾಗಿ ಹೇಳುತ್ತೇನೆ ನಿನಗೆ, ಒಬ್ಬನು ನೀರಿನಿಂದಲೂ ಆತ್ಮನಿಂದಲೂ ಹುಟ್ಟದಿದ್ದರೆ ದೇವರ ರಾಜ್ಯಕ್ಕೆ ಸೇರಲಾರನು. ದೇಹದಿಂದ ಹುಟ್ಟಿದ್ದು ದೇಹವೇ, ಆತ್ಮನಿಂದ ಹುಟ್ಟಿದ್ದು ಆತ್ಮವೇ. ನೀವು ಹೊಸದಾಗಿ ಹುಟ್ಟಬೇಕೆಂದು ನಾನು ಹೇಳಿದ್ದರಿಂದ ಆಶ್ಚರ್ಯ ಪಡಬೇಡ. ಗಾಳಿ ಮನಸ್ಸು ಬಂದ ಕಡೆಗೆ ಬೀಸುತ್ತದೆ, ಅದರ ಸಪ್ಪಳವನ್ನು ಕೇಳುತ್ತಿ, ಆದರೆ ಅದು ಎಲ್ಲಿಂದ ಬರುತ್ತದೋ ಎಲ್ಲಿಗೆ ಹೋಗುತ್ತದೋ ನಿನಗೆ ತಿಳಿಯದು. ಆತ್ಮನಿಂದ ಹುಟ್ಟಿದವರೆಲ್ಲರೂ ಅದರಂತೆಯೇ. ಹೌದು ಪ್ರೇರೆ, ಆತನಿಗೆ ಗೊತ್ತಾಗಲಿಲ್ಲ, ಒಬ್ಬನು ಮರಳಿ ಹುಟ್ಟಬೇಕೆಂದರೆ ಮತ್ತೆ ತಾಯಿ ಗರ್ಭಕ್ಕೆ ಹೋಗಿ ಹುಟ್ಟುವುದು ಹೇಗೆ ಸಾಧ್ಯ ಎಂದು ಕೇಳುತ್ತಾನೆ. ಆದರೆ ದೇಹದಿಂದ ಹುಟ್ಟಿದ್ದು ಬಗ್ಗೆ ಯೇಸು ಹೇಳಲಿಲ್ಲ, ಆತ್ಮನಿಂದ ಹುಟ್ಟಬೇಕಾಗಿದೆ, ಅಂದರೆ ಮೇಲಿನಿಂದ ಹುಟ್ಟಬೇಕಾಗಿದೆ, ಪರಲೋಕ ಸಂಬಂಧವಾಗಿ. ಹೌದು, ಮೇಲಿನಿಂದ ಬಂದಾತನೇ ವಿಶ್ವಾಸಿದರೆ ಆತನು ಮೇಲಿನಿಂದ ಹುಟ್ಟುವ ಅವಕಾಶ ಕೊಡುತ್ತಾನೆ ಪ್ರೇರೆ. ಹೌದು, ಯಾರು ಯೇಸುವಿನಲ್ಲಿ ವಿಶ್ವಾಸ ಇಟ್ಟರು ಅವರಿಗೆ ದೇವರ ಮಕ್ಕಳಾಗುವ ಅಧಿಕಾರ ಕೊಟ್ಟನು. ಯೇಸುವನ್ನು ಪ್ರೀತಿಸುವುದಾದರೆ ಆತನ ಆಜ್ಞೆಗಳನ್ನು ಕೈಗೊಂಡು ನಡೆಯುತ್ತೇವೆ. ಮತ್ತು ಯೇಸು ಕ್ರಿಸ್ತ ಪ್ರಭು ತಂದೆಯನ್ನು ಬೇಡಿಕೊಂಡು ನಮಗೆ ತನ್ನಂತಿರುವ ಬೇರೊಬ್ಬ ಸಹಾಯಕ ಪರಿಶುದ್ಧ ಆತ್ಮನನ್ನು ಕಳಿಸಿಕೊಡುತ್ತಾನೆ. ತಂದೆಯ ಬಳಿಯಿಂದ ಹೊರಡುವ ಸತ್ಯದ ಆತ್ಮ ಬಂದಾಗ ನಮ್ಮನ್ನು ಸಮಗ್ರ ಸತ್ಯಕ್ಕೆ ಕರೆದುಕೊಂಡು ಹೋಗುತ್ತಾನೆ, ಮುಂದೆ ಆಗುವ ಸಂಗತಿಗಳನ್ನು ತಿಳಿಯಪಡಿಸುತ್ತಾನೆ. ಹೌದು ಪ್ರೇರೆ, ಹೀಗೆ ಸದಾ ಕಾಲಕ್ಕೂ ನಮ್ಮ ಸಂಗಡ ಇರಲು ಕೊಡಲಾಗುತ್ತದೆ ಆ ಪರಿಶುದ್ಧಾತ್ಮ, ಆ ಸತ್ಯ ಸ್ವರೂಪಿಯಾದ ಆತ್ಮ. ಲೋಕ ಆ ಪರಿಶುದ್ಧ ಆತ್ಮನನ್ನು, ಯೇಸು ಕಳಿಸಿಕೊಡುವ ಆತ್ಮನನ್ನು ಅರಿಯುವುದಿಲ್ಲ. ಆದರೆ ಯೇಸುವನ್ನು ಪ್ರೀತಿಸುವ, ಯೇಸುವಿನ ಮಾತುಗಳನ್ನು ಕೈಗೊಂಡು ನಡೆಯುವ ಪ್ರತಿಯೊಬ್ಬ ಮಗಳು ಅರಿತುಕೊಳ್ಳುತ್ತಾರೆ. ಆ ಯೇಸುವಿನ ಪರಿಶುದ್ಧಾತ್ಮ, ಸತ್ಯ ಸ್ವರೂಪ ಆತ್ಮ ನಿಮ್ಮೊಂದಿಗೂ ನಿಮ್ಮೊಳಗೂ ವಾಸ ಮಾಡುತ್ತಾನೆ. ಆಗ ನೀವು ನೂತನ ಸೃಷ್ಟಿಯಾಗುತ್ತೀರಿ ಪ್ರೇರೆ. ಹೀಗೆ ಕ್ರಿಸ್ತನಲ್ಲಿದ್ದರೆ ನೂತನ ಸೃಷ್ಟಿಯಾದೆವು ಪ್ರೇರೆ. ಹೀಗೆ ನಾವು ರೋಮಾಪತ್ರಿಕೆ 6ನೇ ಅಧ್ಯಾಯ 4ನೇ ವಾಕ್ಯದಲ್ಲಿ ಕೂಡ ನೋಡುತ್ತೇವೆ. ರೋಮನ್ಸ್ ಚಾಪ್ಟರ್, Hallelujah, thank you Jesus. Romans chapter 6 verse 4th word. ರೋಮಾಪತ್ರಿಕೆ 6ನೇ ಅಧ್ಯಾಯ 4ನೇ ವಾಕ್ಯ. ಹೀಗಿರಲಾಗಿ ನಾವು ದೀಕ್ಷಾ ಸ್ನಾನ ಮಾಡಿಸಿಕೊಂಡಾಗ ಆತನ ಮರಣದಲ್ಲಿ ಪಾಲುಗಾರರಾಗಿ ಆತನೊಂದಿಗೆ ಹೂಣಲ್ಪಟ್ಟೆವು. ಆದ್ದರಿಂದ ಕ್ರಿಸ್ತನು ಸತ್ತು ತಂದೆಯ ಮಹಿಮೆಯಿಂದ ಜೀವಿತನಾಗಿ ಎಬ್ಬಿಸಲ್ಪಟ್ಟಂತೆಯೇ ನಾವು ಕೂಡ ಜೀವದಿಂದ ಎದ್ದು ಹೊಸಬರಾಗಿ ನಡೆದುಕೊಳ್ಳಬೇಕು. ಹೌದು ಪ್ರೇರೆ, ನಾವು ಏನು ಹೇಳ್ತಿದ್ದಾನೆ ಪೌಲ, ಹೀಗಿರಲಾಗಿ ನಾವು ಕ್ರಿಸ್ತ ಯೇಸುವಿನ ಹೆಸರಿನಲ್ಲಿ ದೀಕ್ಷಾ ಸ್ನಾನ ಮಾಡಿಸಿಕೊಂಡಾಗ ಆತನ ಮರಣದಲ್ಲಿ ಪಾಲುಗಾರರಾದೆವು ಪ್ರೇರೆ. ಹೌದು, ಮತ್ತು ಯೇಸುವಿನೊಂದಿಗೆ ಹೂಣಲ್ಪಟ್ಟೆವು ಆತ್ಮೀಯವಾಗಿ, ಸತ್ಯವಾಗಿ ಆತ್ಮೀಯ ಲೋಕದಲ್ಲಿ. ಆದ್ದರಿಂದ ಕ್ರಿಸ್ತನು ಸತ್ತು ತಂದೆಯ ಮಹಿಮೆಯಿಂದ ಜೀವಿತನಾಗಿ ಎಬ್ಬಿಸಲ್ಪಟ್ಟಂತೆಯೇ ನಾವು ಕೂಡ ಜೀವದಿಂದ ಎದ್ದು ಹೊಸಬರಾಗಿ ನಡೆದುಕೊಳ್ಳಬೇಕು. ಹೌದು, ಯೇಸುವಿನಲ್ಲಿ ವಿಶ್ವಾಸ ಇಟ್ಟಾಗ ನಾವು ನೂತನ ಸೃಷ್ಟಿಯಾದವು ಪ್ರೇರೆ. ಮತ್ತು ಯೇಸುವಿನಲ್ಲಿ ವಿಶ್ವಾಸ ಇಟ್ಟಾಗ ದೀಕ್ಷಾಸ್ನಾನ ತೆಗೆದುಕೊಳ್ಳಬೇಕು. ಆ ದೀಕ್ಷಾಸ್ನಾನ ತೆಗೆದುಕೊಂಡಾಗ ನಾವು ಯೇಸುವಿನೊಂದಿಗೆ ಮರಣದಲ್ಲಿ ಆಗುತ್ತೇವೆ ಮತ್ತು ಯೇಸುವಿನೊಂದಿಗೆ ಸಮಾಧಿ ಮಾಡಲ್ಪಡುತ್ತೇವೆ. ಸಮಾಧಿ. ಆದ್ದರಿಂದ ಕ್ರಿಸ್ತನು ಸತ್ತು ಜೀವದಿಂದ
ಎದ್ದು ತಂದೆಯ ಮಹಿಮೆಯಿಂದ ಜೀವಿತನ ಎದ್ದು ಎಬ್ಬಿಸಲ್ಪಟ್ಟಂತೆ ನಾವು ಕೂಡ ಜೀವದಿಂದ ಎದ್ದು ಹೊಸಬರಾಗಿ ನಡೆದುಕೊಳ್ಳಬೇಕು. ಹೌದು ಪ್ರೇರೆ, ನೂತನ ಸೃಷ್ಟಿ ಆಗಿದ್ದೇವೆ ಎನ್ನುವುದಕ್ಕೆ ಸೂಚನೆ ನಾವು ಯೇಸು ಎದ್ದು ಎಬ್ಬಿಸಲ್ಪಟ್ಟಂತೆ ನಾವು ಕೂಡ ಜೀವದಿಂದ ಎದ್ದಂಥವರಾಗಿ ಹೊಸಬರಾಗಿ ನಡೆದುಕೊಳ್ಳುತ್ತೇವೆ ಪ್ರೇರೆ. ಹೌದು, ಹೀಗೆ ನಾವು ನೂತನ ಸೃಷ್ಟಿಯಾಗುತ್ತೇವೆ ಪ್ರೇರೆ. ಪ್ರಭುವಿನ ಕೃಪೆಯಿಂದ, ಪ್ರಭುವಿನಲ್ಲಿ ವಾಸವಾಗಿ, ಪ್ರಭುವಿನ ಆತ್ಮನಿಂದ ಕ್ರಿಸ್ತನಲ್ಲಿದ್ದರೆ ಅವನು ಆಕೆ ನೂತನ ಸೃಷ್ಟಿಯಾದರು ಎನ್ನುವ ಅಂಶದಲ್ಲಿ ನಾವು ಗಲಾತ್ಯ ಪತ್ರಿಕೆ 6ನೇ ಅಧ್ಯಾಯ 15ನೇ ವಾಕ್ಯದಲ್ಲಿ ಕೂಡ ನೋಡುತ್ತೇವೆ. ಗಲೇಷಿಯನ್ ಚಾಪ್ಟರ್ 6 ವರ್ಸ್ 15th ವರ್ಡ್. ಇಲ್ಲಿ ಓದುವುದಾದರೆ, ಆದರೆ ಕ್ರಿಸ್ತ ನಂಬಿಕೆ ಇಲ್ಲದವರು ಥ್ಯಾಂಕ್ ಯು ಜೀಸಸ್. ಗಲಾತ್ಯ ಪತ್ರಿಕೆ 6ನೇ ಅಧ್ಯಾಯ 15ನೇ ವಾಕ್ಯ, ಗಲೇಷಿಯನ್ ಚಾಪ್ಟರ್ 6 ವರ್ಸ್ 15th ವರ್ಡ್. ಇಲ್ಲಿ ಓದುವುದಾದರೆ, ಸುನ್ನತಿಯಾಗುವುದರಲ್ಲಿ ಏನೂ ಇಲ್ಲ, ಸುನ್ನತಿಯಾಗದೇ ಇರುವುದರಲ್ಲಿಯೂ ಏನೂ ಇಲ್ಲ, ಹೊಸ ಸೃಷ್ಟಿಯೇ ಬೇಕು. ಸುನ್ನತಿಯಾಗುವುದರಲ್ಲಿ ಏನಿಲ್ಲ, ಸುನ್ನತಿಯಾಗುವುದರಲ್ಲಿಯೂ ಏನೂ ಇಲ್ಲ, ಹೊಸ ಸೃಷ್ಟಿಯೇ ಬೇಕು. ಪ್ರಾಮುಖ್ಯ ಹೊಸ ಸೃಷ್ಟಿ ಅಂದರೆ ಯಾರಾದರೂ ಯೇಸುವಿನಲ್ಲಿ ಒಂದಾದರೆ, ಯಾರಾದರೂ ನೀರಿನಿಂದಲೂ ಪರಿಶುದ್ಧಾತ್ಮ ಹೊಸದಾಗಿ ಹುಟ್ಟಿದರೆ, ಹೌದು ಪ್ರೇರೆ, ಪರಿಶುದ್ಧಾತ್ಮದಿಂದ ಹುಟ್ಟಿದರೆ, ಯೇಸುವಿನಲ್ಲಿ ವಿಶ್ವಾಸ ಇಟ್ಟರೆ, ಯೇಸು ಕೊಡುವ ಅಧಿಕಾರ, ದೇವರ ಮಕ್ಕಳ ಅಧಿಕಾರ ಪಡೆದರೆ, ಹೌದು ಪ್ರೇರೆ, ಸುನ್ನತಿಯಾಗುವುದು ಮುಖ್ಯ ಅಲ್ಲ, ಆಗದೇ ಇರುವುದು ಮುಖ್ಯ ಅಲ್ಲ, ಹೊಸ ಸೃಷ್ಟಿ ಆಗುವುದೇ ಮುಖ್ಯ. ನೂತನ ಸೃಷ್ಟಿಯಾಗುತ್ತಾನೆ ನೀರಿನಿಂದ ಪರಿಶುದ್ಧಾತ್ಮದಿಂದ ಹೊಸದಾಗಿ ಹುಟ್ಟುವುದಾದರೆ. ಹೌದು ಪ್ರೇರೆ, ಯೇಸುವಿನ ಬೆಳಕಿನ ದರ್ಶನವನ್ನು ಪಡೆಯುವುದಾದರೆ, ಹೌದು ಪ್ರೇರೆ, ಯೇಸುವಿನ ಸ್ವರವನ್ನು ಕೇಳುವುದಾದರೆ, ಪರಿಶುದ್ಧಾತ್ಮನ ಮೂಲಕ ಅವನು ಆಕೆ ನೂತನ ಸೃಷ್ಟಿಯಾಗುತ್ತಾರೆ. ಹೌದು ಪ್ರೇರೆ, ಹೀಗೆ ನಮ್ಮ ಆತ್ಮದ ಕಣ್ಣು ತೆರೆಯುತ್ತದೆ ಪ್ರೇರೆ. ಲೌಕಿಕ ಕಣ್ಣುಗಳು ಮುಚ್ಚಲ್ಪಡುತ್ತವೆ. ಪರಿಶುದ್ಧಾತ್ಮನ ಮುಖಾಂತರ ಯೇಸುವಿನ ಕಣ್ಣು, ದೇವರ ಕಣ್ಣುಗಳು ನಮಗೆ ಕೊಡಲ್ಪಡುತ್ತವೆ. ಹೀಗೆ ಲೌಕಿಕತೆಯನ್ನು, ಕಣ್ಣಿನ ಶರೀರದ ಆಶೆ, ಬದುಕುವ ಡಂಬವನ್ನು, ಸೈತಾನನ ಬಲೆಯನ್ನು ಅರಿದು ಹಾಕುತ್ತೇವೆ ಮತ್ತು ಶರೀರವನ್ನು, ಲೋಕವನ್ನು, ಸೈತಾನನ ಮರಣವನ್ನು ಜಯಿಸಲು ನೂತನ ಸೃಷ್ಟಿಯಾಗಿಸಿದ ಯೇಸು ನಮಗೆ ವಾಕ್ಯ ಎಂಬ ಖಡ್ಗ ನೀಡುತ್ತಾನೆ ಪ್ರೇರೆ. ಮತ್ತು ಪರಿಶುದ್ಧಾತ್ಮನ ಅಗ್ನಿ ಅಭಿಷೇಕ ದಯಪಾಲಿಸುತ್ತಾನೆ ಮತ್ತು ದಾಹ ತೀರುವ ಜೀವಜಲವನ್ನು ದಯಪಾಲಿಸುತ್ತಾನೆ. ಹೀಗೆ ಸುನ್ನತಿಯಾಗುವುದರಲ್ಲಿ ಏನೂ ಇಲ್ಲ, ಆಗದೇ ಇರುವುದರಲ್ಲಿಯೂ ಏನೂ ಇಲ್ಲ, ಹೊಸ ಸೃಷ್ಟಿಯೇ ಬೇಕು. ಈ ಸೂತ್ರಕ್ಕೆ ಸರಿಯಾಗಿ ನಡೆಯುವವರೆಲ್ಲರಿಗೆ, ಅಂದರೆ ದೇವರ ಇಸ್ರಾಯೇಲರಿಗೆ ಶಾಂತಿಯು ಕರುಣೆಯೂ ಆಗಲಿ. ಹೌದು ಪ್ರೇರೆ, ನೂತನ ಸೃಷ್ಟಿಯಾಗುವುದೇ ಅವಶ್ಯ. ದೇವರ ಸ್ವರ ಕೇಳುವುದೇ ಅವಶ್ಯ, ದೇವರ ಆಜ್ಞೆಗಳನ್ನು ಕೈಗೊಂಡು ನಡೆಯುವುದೇ ಅವಶ್ಯ, ದೇವರನ್ನು ಪ್ರೀತಿಸುವುದೇ ಅವಶ್ಯ, ನೋಡಿ ನಡೆಯದೆ ನಂಬಿ ನಡೆಯುವುದೇ ಅವಶ್ಯ ಎನ್ನುವ ಮೂಲಕ ನೂತನ ಸೃಷ್ಟಿಯಾದವರೇ ನಿಜವಾದ ಇಸ್ರಾಯೇಲರ ಪ್ರೇರೆ. ಅವರಿಗೆ ಶಾಂತಿಯು ಕರುಣೆ ಆಗುತ್ತದೆ. ನೂತನ ಸೃಷ್ಟಿಯಾದವರಿಗೆ ಶಾಂತಿಯು ಕರುಣೆಯು ಕೂಡಿಸಿಡಲ್ಪಟ್ಟಿದೆ ಪ್ರೇರೆ. ಹೀಗೆ ಪ್ರಭುವಿನ ಕೃಪೆ ನೂತನ ಸೃಷ್ಟಿಯಾದವರ ಆತ್ಮದೊಂದಿಗೆ ಇರುತ್ತದೆ. ಹೌದು, ಕ್ರಿಸ್ತನಲ್ಲಿದ್ದರೆ ಯಾವನಾದರೂ ಒಂದು ನೂತನ ಸೃಷ್ಟಿಯಾದನು ಎನ್ನುವ ಅಂಶದಲ್ಲಿ ನಾವು ಮುಂದೆ ನೋಡುವುದಾದರೆ, ಯೆಶಾಯ ಪ್ರವಾದಿ ಗ್ರಂಥ 43ನೇ ಅಧ್ಯಾಯ 18-19ನೇ ವಾಕ್ಯ ಪ್ರೇರೆ. ಯೆಶಾಯ ಪ್ರವಾದಿಯ ಗ್ರಂಥ 43ನೇ ಅಧ್ಯಾಯ 18-19ನೇ ವಾಕ್ಯ. ಇಲ್ಲಿ ಓದುವುದಾದರೆ, ಹಳೆಯ ಸಂಗತಿಗಳನ್ನು ಜ್ಞಾಪಕಕ್ಕೆ ತಂದುಕೊಳ್ಳಬೇಡಿರಿ, ಪುರಾತನ ಕಾರ್ಯಗಳನ್ನು ಮರೆತು ಬಿಡಿ. ಹೀಗೂ ಹೊಸ ಕಾರ್ಯವನ್ನು ಮಾಡುವೆನು, ಈಗ ತಲೆದೋರುತ್ತಲಿದೆ, ನಿಮಗೆ ಕಾಣುವುದಿಲ್ಲವೋ? ನಾನು ಅರಣ್ಯದಲ್ಲಿ ಮಾರ್ಗವನ್ನು ಏರ್ಪಡಿಸಿ ಅಡವಿಯಲ್ಲಿ ನದಿಗಳನ್ನು ಹರಿಸುವೆನು. ನನ್ನ ಸ್ತೋತ್ರವನ್ನು ಪ್ರಚಾರಪಡಿಸಲಿ ಎಂದು ನಾನು ಸೃಷ್ಟಿಕೊಂಡ ಆಪ್ತ ಜನರ ಜಲಪಾನಕ್ಕಾಗಿ ನಾನು ಅರಣ್ಯದಲ್ಲಿ ನೀರನ್ನು ಒದಗಿಸಿ ಅಡವಿಯಲ್ಲಿ ನದಿಗಳನ್ನು ಹರಿಸುವವನಾದ ಕಾರಣ ನರಿ, ಉಷ್ಟ್ರಪಕ್ಷಿ ಮೊದಲಾದ ಕಾಡು ಮೃಗಗಳು ನನ್ನನ್ನು ಘನಪಡಿಸುವವು. ಹೌದು ಪ್ರೇರೆ, ತಂದೆಯ ದೇವರು ಹೇಳುತ್ತಿದ್ದಾನೆ ಯೇಸು ಕ್ರಿಸ್ತ ನಾಮದಲ್ಲಿ. ಹೌದು, ಹಳೆಯ ಸಂಗತಿಗಳನ್ನು ಜ್ಞಾಪಕಕ್ಕೆ ತಂದುಕೊಳ್ಳಬೇಡಿರಿ. ಹೌದು ಪ್ರೇರೆ, ಹಳೆಯ ಸಂಗತಿ ಅಂದರೆ ನಾವು ದೇವರಿಗೆ ವಿರುದ್ಧವಾಗಿ ವರ್ತಿಸ್ತಿದ್ದೆವು. ಹಿಂದೊಮ್ಮೆ ನಾವು ಕತ್ತಲೆಯಾಗಿದ್ದೆವು, ಈಗಲಾದರೂ ಕ್ರಿಸ್ತನಲ್ಲಿ ಬೆಳಕಾಗಿದ್ದೇವೆ, ನೂತನ ಸೃಷ್ಟಿಯಾಗಿದ್ದೇವೆ. ಹೌದು ಪ್ರೇರೆ, ಒಬ್ಬ ವ್ಯಕ್ತಿ ಹೀಗೆ ಹೇಳುತ್ತಾನೆ, ನೂತನ ಸೃಷ್ಟಿಯಿಂದ ಮಾತ್ರಕ್ಕೆ ನೀವು ತೆಗೆದುಕೊಂಡ ಸಾಲ ಮರೆತು ಹೋಗಬಾರದು, ಕೊಡಬೇಕು. ನಿಮ್ಮ ಎಂಗೇಜ್ಮೆಂಟ್ ಮಾಡಿಕೊಂಡವರಿಗೆ ಮರೆತು ಹೋಗಬಾರದು, ವಿವಾಹ ಆಗಬೇಕು. ಹೌದು, ಆದರೆ ದೇವರ ವಾಕ್ಯಗಳನ್ನು ಕೈಗೊಂಡು ನಡೆಯುವುದೇ ನೂತನ ಸೃಷ್ಟಿಯಾಗಿದೆ ಎಂದು ಗುರುತು ಪ್ರೇರೆ. ಹೌದು,
ಹಿಂದೊಮ್ಮೆ ಆಚಾರ ಕ್ರೈಸ್ತರಾಗಿದ್ದೆವು, ಹಿಂದೊಮ್ಮೆ ನಿಯಮನಿಷ್ಠೆಗಳಿಗೆ ಅಧೀನರಾಗಿದ್ದೆವು. ಈಗಲಾದರೂ ದೈವ ಭಕ್ತಿಯಲ್ಲಿ ದೈವ ಶಕ್ತಿಯನ್ನು ಆಶ್ರಯಿಸಿದವರಾಗಿದ್ದೇವೆ ಮತ್ತು ಜ್ಞಾನ ವಿವೇಕದಾಯಕ ಆತ್ಮನಿಂದ ತುಂಬಿದ್ದೇವೆ. ಶಕ್ತಿ ಸಮಾಲೋಚನೆಯನ್ನು ನೀಡುವ ಆತ್ಮದಿಂದ ತುಂಬಿದ್ದೇವೆ. ದೇವರ ಭಯವನ್ನು ಹುಟ್ಟಿಸುವ ಆ ಭಯಭಕ್ತಿಯ ಆತ್ಮನಿಂದ ತುಂಬಿದ್ದೇವೆ ಮತ್ತು ನ್ಯಾಯವಾಗಿ ನಿರ್ಣಯಿಸುವ ಆತ್ಮದಿಂದ ತುಂಬಿದ್ದೇವೆ. ಕಣ್ಣಿಗೆ ಕಂಡಂತೆ ತೀರ್ಪಿಡುವ ಆತ್ಮದಿಂದಲ್ಲ, ನ್ಯಾಯವಾಗಿ ನಿರ್ಣಯಿಸುವ ಆತ್ಮದಿಂದ ತುಂಬಿದ್ದೇವೆ, ಯೇಸುವಿನ ಆತ್ಮದಿಂದ. ಹೌದು ನೂತನ ಸೃಷ್ಟಿಯ ಗುರುತು. ಹೌದು, ಹಳೆಯ ಸಂಗತಿಗಳನ್ನು ಜ್ಞಾಪಕ್ಕೆ ತಂದುಕೊಳ್ಳಬೇಡಿರಿ. ಹೌದು, ನಿಮ್ಮ ಪಾಪ ಶಾಪಗಳನ್ನು ಕ್ರಿಸ್ತೇಸು ತನ್ನ ದೇಹದ ಮೇಲೆ ತೆಗೆದುಕೊಂಡು ಅವುಗಳನ್ನು ಸಮಾಧಿ ಮಾಡಿದ್ದಾನೆ ಪ್ರೇರೆ. ನಮ್ಮ ಪರವಾಗಿ ಆತನು ಅವುಗಳನ್ನು ತೆಗೆದುಕೊಂಡು ಶಿಕ್ಷಿಸಿ ನಮ್ಮನ್ನು ಬಿಡುಗಡೆ ಮಾಡಿದ್ದಾನೆ. ನಾವು ಕ್ರಿಸ್ತೇಸುವಿನಲ್ಲಿ ವಿಮೋಚನೆಸಲ್ಪಟ್ಟವರಾಗಿದ್ದೇವೆ ತಂದೆಯಾದ ದೇವರಿಂದ. ಹೌದು, ಹಳೆಯ ಸಂಗತಿಗಳನ್ನು ಮರೆತು ಬಿಡಿರಿ, ಜ್ಞಾಪಕಕ್ಕೆ ತಂದುಕೊಳ್ಳಬೇಡಿ. ಪುರಾತನ ಕಾರ್ಯ ಮರೆತು ಬಿಡಿರಿ, ಈಗ ಹೊಸ ಕಾರ್ಯವನ್ನು ಮಾಡುವೆನೆಂದು ಹೇಳ್ತಿದ್ದಾನೆ. ಹೊಸ ಕಾರ್ಯ ಪ್ರೇರೆ ನಮ್ಮನ್ನು ತನ್ನ ಸ್ವಭಾವದಲ್ಲಿ ರೂಪಾಂತರ ಮಾಡುತ್ತಿದ್ದಾನೆ. ಹೌದು, ತನ್ನ ಮಹಿಮೆಯ ರಾಜ್ಯ ವಾರ್ತೆಯನ್ನು ಸಾರಲು ಕರೆದಿದ್ದಾನೆ. ಹೊಸ ಕಾರ್ಯ ಮಾಡುತ್ತೇನೆ ಎಂದು ಹೇಳುತ್ತಿದ್ದಾನೆ. ಈಗ ಹೊಸ ಕಾರ್ಯವನ್ನು ಮಾಡುವೆನು, ಈಗ ತಲೆದೋರುತ್ತಲಿದೆ, ನಿಮಗೆ ಕಾಣುವುದಿಲ್ಲವೋ? ನಾನು ಅರಣ್ಯ ಮಾರ್ಗವನ್ನು ಏರ್ಪಡಿಸಿ ಅರಣ್ಯದಲ್ಲಿ ಅಡವಿಯಲ್ಲಿ ನದಿಗಳನ್ನು ಹರಿಸುವೆನು. ಅರಣ್ಯ ಅಂದರೆ ದಿಕ್ಕು ಕಾಣದ ಜೀವಿತಕ್ಕೂ ಕೂಡ ಮಾರ್ಗ ಏರ್ಪಡಿಸುತ್ತಾನೆ ಪ್ರೇರೆ. ಮತ್ತು ಅಡವಿಯಲ್ಲಿ ನದಿಗಳನ್ನು ಹರಿಸುತ್ತಾನೆ. ಅಡವಿ ಅಂದರೆ ಹೃದಯದಲ್ಲಿ ನೋವಿನಿಂದಿರುವವರಿಗೆ ಉತ್ಸಾಹ ಸ್ತೋತ್ರದ ವಸ್ತ್ರ. ಹೌದು ಪ್ರೇರೆ, ಜೀವಜಲವನ್ನು ಹರಿಸುತ್ತಾನೆ. ಲೌಕಿಕತೆಗೆ ದಾಹಗೊಳ್ಳದಂತೆ ಪರಲೋಕ ಸಂಬಂಧವಾದ ವಿಷಯಗಳ ಕಡೆಗೆ, ದೈವ ಜ್ಞಾನದ ಕಡೆಗೆ, ದೈವ ಸಾಮರ್ಥ್ಯ ಕಡೆಗೆ, ದೇವರ ಗುಣಾತಿಶಯಗಳ ಕಡೆಗೆ, ದೇವರ ಸದ್ಗುಣಗಳ ಕಡೆಗೆ, ಆತ್ಮಗಳ ರಕ್ಷಣೆ ಕಡೆಗೆ, ಆತ್ಮ ಭಾರ, ಆತ್ಮವರ, ಆತ್ಮ ಫಲಗಳ, ದೇವರ ಆತ್ಮನ ಆಯುಧಗಳ ಕಡೆಗೆ ತೆಗೆದುಕೊಂಡು ಹೋಗುತ್ತಾನೆ. ಅಡವಿಯಲ್ಲಿ ನದಿಗಳನ್ನು ಹರಿಸುತ್ತಾನೆ ಪ್ರೇರೆ. ಯಾವನಿಗಾದರೂ ದಾಹ ಇದ್ದರೆ ಯೇಸು ಪ್ರಭು ಹೇಳುತ್ತಿದ್ದಾನೆ, ಸೊಲೊಮೋನ ಮಂಟಪದಲ್ಲಿ ಜೆರುಸಲೇಮ್ ದೇವಾಲಯ ಜಾತ್ರೆ ನಡೆಯುತ್ತಿರುವಾಗ ಯಾವನಿಗಾದರೂ ದಾಹವಾಗಿದ್ದರೆ ಅವನು ನನ್ನ ಬಳಿಗೆ ಬಂದು ಕುಡಿಯಲಿ, ನನ್ನ ಬಳಿಗೆ ಬರಲಿ. ಅಂಥವನ, ನನ್ನಲ್ಲಿ ವಿಶ್ವಾಸ ಇಟ್ಟವನು ಹೃದಯದೊಳಗಿಂದ, ಹೊಟ್ಟೆಯೊಳಗಿಂದ ಜೀವ ನದಿ ಉಕ್ಕಿ ಹರಿಯುವವು ಹೊನಲಾಗಿ ಎಂದು ಹೇಳಿದ್ದಾನೆ ಪ್ರೇರೆ. ಸಮಾರ್ಯ ಸ್ತ್ರೀಯು ಕೂಡ ನಾನು ಕೊಡುವ ನೀರನ್ನು ಕುಡಿದರೆ ಮತ್ತೆಂದಿಗೂ ದಾಹವಾಗುವುದಿಲ್ಲ ಎಂದು ಹೇಳಿದ್ದಾನೆ. ಹೌದು ಪ್ರೇರೆ, ಪ್ರಭು ಅಡವಿಯಂತಿರುವ ನಮ್ಮ ಹೃದಯದಲ್ಲಿ, ಅಡವಿಯಂತಿರುವ ನಮ್ಮ ಆಲೋಚನೆಯಲ್ಲಿ, ಅಡವಿಯಂತಿರುವ ನಮ್ಮ ಜೀವಿತದ ದಿನನಿತ್ಯ ಜೀವಿತದಲ್ಲಿ ನದಿಯನ್ನು, ಪರಿಶುದ್ಧಾತ್ಮ ನದಿಗಳನ್ನು ಹರಿಸುತ್ತಾನೆ ಪ್ರೇರೆ. ಮತ್ತು ತಂದೆಯ ಸ್ತೋತ್ರವನ್ನು ಪ್ರಚಾರಪಡಿಸುವುದಕ್ಕಾಗಿ, ಆತನೇ ಸತ್ಯದೇವರು ನಿತ್ಯ ಜೀವವೆಂದು ಪ್ರಚಾರಪಡಿಸುವುದಕ್ಕಾಗಿ ಲೋಕಕ್ಕೆ ಪರಲೋಕ ವಾರ್ತೆ ಸಾರಲು ದೇವರು ಸೃಷ್ಟಿಸಿಕೊಂಡ ಆಪ್ತ ಜನರಾಗಿ ನಮ್ಮನ್ನು ಮಾರ್ಪಡಿಸುತ್ತಾನೆ. ಮತ್ತು ಜಲಪಾನಕ್ಕಾಗಿ ಪ್ರಭು ಅರಣ್ಯದಲ್ಲಿ ನೀರನ್ನು ಒದಗಿಸಿ ಅಡವಿಯಲ್ಲಿ ನದಿಗಳನ್ನು ಹರಿಸುತ್ತಾನೆ. ಕಾರಣ ಉಷ್ಟ್ರ ಪಕ್ಷಿಯಂತಿರುವ ಮನುಷ್ಯರು, ಕಾಡು ಮೃಗದಂತಿರುವ ಮನುಷ್ಯರು ನೂತನ ಸೃಷ್ಟಿಯಾಗಿ ಪ್ರಭುವನ್ನು ಘನಪಡಿಸುತ್ತಾರೆ. ಹೌದು ಪ್ರೇರೆ, ಸೌಲನು ಕೂಡ ಒಂದಿನ ಪೌಲನಾಗುವುದಕ್ಕಿಂತ ಆತನು ಕೂಡ ಅಡವಿಯಲ್ಲಿನ ನರಿಯಂತಿದ್ದ ಪ್ರೇರೆ. ಉಷ್ಟ್ರ ಪಕ್ಷಿ ಅಂದರೆ ಕಾಡು ಪಕ್ಷಿ ಇದ್ದಂತೆ ಇದ್ದ ಮತ್ತು ಕಾಡು ಮೃಗ ಇದ್ದಂತೆ ಇದ್ದ. ಆದರೆ ಯಾವಾಗ ಪ್ರಭು ಆಕಾಶದಿಂದ ಬೆಳಕಿನಲ್ಲಿ ಸೂರ್ಯನಂತೆ ಪ್ರಕಾಶಿಸಿ ದರ್ಶನ ನೀಡಿದನು, ಸೌಲನೇ ಎಂದು ಕರೆದನು, ಅಂದಿನಿಂದ ಆತನು ನೂತನ ಸೃಷ್ಟಿಯಾದನು ಪ್ರೇರೆ. ಆತನು 3 ದಿನ ಕಣ್ಣು ಕಾಣದೆ ನಂತರ ದೇವ ಭಕ್ತನು ಪ್ರಾರ್ಥಿಸಿದಾಗ ಆತನ ಮೇಲೆ ಕೈಯಿಟ್ಟು ಆತನು ಕಣ್ಣಿನ ಪರೆ ಹೋಗಿ ಮತ್ತೆ ಕಣ್ಣು ಕಾಣಿಸಿತು. ದೇವರ ಆತ್ಮನ ಕಣ್ಣು, ಪರಿಶುದ್ಧ ಆತ್ಮನ ತುಂಬಿಕೊಂಡ ದೇವರ ಶಕ್ತಿಯಿಂದ ನೂತನ ಸೃಷ್ಟಿಯಾದ ಪ್ರೇರೆ. ಹೀಗೆ ಸೌಲನು, ಪ್ರಾಣಿಯಂತಿರುವ ಸೌಲನು, ಲೌಕಿಕ ಸ್ವಭಾವದಿಂದಿರುವ ಕೊಲೆ ಮಾಡುವಷ್ಟು ಕೋಪಗೊಂಡಿರುವ ಸೌಲನು ಪ್ರಾಣ ಕೊಡುವಷ್ಟು ಪ್ರಭುವಿಗಾಗಿ ಮುಂದಾದ ಪ್ರೇರೆ. ಹೌದು, ಕಾರಣ ಪ್ರಭುವಿನ ಆತ್ಮನ ಜಲಪಾನ ಸೇವಿಸಿದ್ದರಿಂದ, ಪ್ರಭುವನ್ನು ಪ್ರಚಾರಪಡಿಸುವ ಆತ್ಮ ಆತನಲ್ಲಿ ತುಂಬಿಕೊಂಡಿದ್ದರಿಂದ. ಹೌದು ಪ್ರೇರೆ, ಪ್ರಭುವಿನ ಘನಕ್ಕಾಗಿ
ಆತನು ಜೀವಿಸಿದ ನೂತನ ಸೃಷ್ಟಿಯಾಗಿ. ನಾವು ಕೂಡ ಯಾರಾದರೂ ಕ್ರಿಸ್ತನಲ್ಲಿ ಇದ್ದರೆ ನೂತನ ಸೃಷ್ಟಿಯಾಗುತ್ತಾನೆ ಎನ್ನುವ ವಾಕ್ಯದಲ್ಲಿ ನಾವು ಪ್ರಕಟಣೆ ಗ್ರಂಥ 21ನೇ ಅಧ್ಯಾಯ 5ನೇ ವಾಕ್ಯದಲ್ಲಿ ಓದುವುದಾದರೆ, ಪ್ರಕಟಣೆ ಗ್ರಂಥ ರೆವಲ್ಯೂಷನ್ ಚಾಪ್ಟರ್ 21 ವರ್ಸ್ 5th ವರ್ಡ್ ಇಲ್ಲಿ ಓದುವುದಾದರೆ, ಆಗ ಸಿಂಹಾಸನದ ಮೇಲೆ ಕೂತಿದ್ದವನು, ಇಗೋ ಎಲ್ಲವನ್ನೂ ಹೊಸದು ಮಾಡುತ್ತೇನೆ ಅಂದನು. ಮತ್ತು ಒಬ್ಬನು ನನಗೆ, ಇದನ್ನು ಬರೆ, ಈ ಮಾತುಗಳನ್ನು ನಂಬತಕ್ಕವುಗಳು ಸತ್ಯವಾದವುಗಳು ಆಗಿವೆ ಎಂದು ಹೇಳಿದನು. ಹೌದು ಪ್ರೇರೆ, ಸಿಂಹಾಸನದ ಮೇಲೆ ಕುಂತಿದ್ದಾತನು ಇಗೋ ಎಲ್ಲವನ್ನು ಹೊಸದು ಮಾಡುತ್ತೇನೆ ಎಂದು ಹೇಳ್ತಿದ್ದಾನೆ. ಪರಲೋಕದಲ್ಲಿ ಪ್ರಭು ಯೇಸು ಕ್ರಿಸ್ತನು ಹೌದು ಎಲ್ಲವನ್ನು ಹೊಸದು ಮಾಡ್ತಾನಂತ ಪ್ರೇರೆ. ಏನೇನು ನಮ್ಮ ಕಣ್ಣೀರನ್ನೆಲ್ಲ ಒರೆಸಿಬಿಡುತ್ತಾನೆ ಮತ್ತು ದುಃಖವಾಗಲಿ ಗೋಳಾಟವಾಗಲಿ ಇಲ್ಲದಂತೆ ಮಾಡುತ್ತಾನೆ. ಕಷ್ಟವಾಗಲಿ ಇಲ್ಲದಂತೆ ಇರುವುದಿಲ್ಲ. ಮೊದಲಿದ್ದದ್ದೆಲ್ಲ ಇಲ್ಲದೆ ಹೋಯಿತು. ಹೌದು ಪ್ರೇರೆ, ಪರಲೋಕದಲ್ಲಿ ನಿನ್ನ ಚಿತ್ತ ನೆರವೇರುವಂತೆ ಭೂಲೋಕದಲ್ಲಿ ನೆರವೇರಲಿ. ಹೌದು ಪ್ರೇರೆ, ಯೇಸುವಿನಲ್ಲಿ ಒಂದಾದರೆ ನಮ್ಮ ಕಣ್ಣೀರು ಒರೆಸುತ್ತಾನೆ ಪ್ರೇರೆ. ಮರಣ ಭಯದಿಂದ ಬಿಡಿಸುತ್ತಾನೆ. ಯಾಕೆಂದರೆ ಪ್ರಭುವಿನ ಮರಣ ಗೆದ್ದ ಆತ್ಮ ನಮ್ಮ ಮೇಲೆ ಬರುತ್ತದೆ, ನಮ್ಮೊಳಗೆ. ಮತ್ತು ಎಲ್ಲ ದುಃಖ ಕಷ್ಟ ಗೋಳಾಟ ಜಯಿಸಿದ, ಲೋಕ ಜಯಿಸಿದ ಜಯವೀರ ಆತನ ಆತ್ಮ ನಮ್ಮೊಳಗೆ ಬಂದಿತ್ತು. ಹೌದು ಪ್ರೇರೆ, ಮೊದಲಿದ್ದದ್ದೆಲ್ಲ ಇಲ್ಲದೆ ಹೋಯಿತು. ಮೊದಲಿದ್ದ ಕೋಪ ತಾಪ ಕೊಲ್ಲುವಷ್ಟು ದ್ವೇಷ ಹೋಯಿತು. ಶಿಲುಬೆ ಪ್ರೀತಿ ಬಂದು ವಾಸ ಮಾಡಿತು. ಪರಲೋಕದ ವಾಕ್ಯ, ಆದಿಯಲ್ಲಿದ್ದ ವಾಕ್ಯ, ದೇವರೊಂದಿಗಿದ್ದ ವಾಕ್ಯ, ದೇವರಾದ ವಾಕ್ಯ ಬಂದು ನೂತನ ಸೃಷ್ಟಿಯಾಗಿ ಮಾಡುತ್ತದೆ ಪ್ರೇರೆ. ಈಗ ಎಲ್ಲವನ್ನು ಹೌದು ಪ್ರೇರೆ, ಈ ಹೊಸ ವರ್ಷದ ಎಲ್ಲವನ್ನು ಪ್ರಭು ನಿಮ್ಮ ಜೀವಿತದಲ್ಲಿ ವಿಶ್ವಾಸಿಸುವುದಾದರೆ ಎಲ್ಲವನ್ನು ಹೊಸದು ಮಾಡುತ್ತಾನೆ, ಮಾಡಿದ್ದಾನೆ. ವಿಶ್ವಾಸರಿ ಪ್ರೇರೆ. ಮತ್ತು ಈ ಮಾತುಗಳು ನಂಬತಕ್ಕವುಗಳು ಸತ್ಯವಾದವುಗಳಾಗಿವೆ, ಇದನ್ನು ಬರೆ ಎಂದು ಯೇಸುವಿನ ದೂತ ಯೇಸುವಿನ ಆಪ್ತ ಶಿಷ್ಯನಿಗೆ ಹೇಳುತ್ತಿದ್ದಾನೆ ಪ್ರೇರೆ. ಪ್ರಕಟಣೆ ಗ್ರಂಥ ಬರೆಸಲ್ಪಡುವಾಗ ನಾವು ಕೂಡ ವಿಶ್ವಾಸವನ್ನು ಪ್ರೇರಿ, ಈ ಮಾತುಗಳು ನಂಬತಕ್ಕವುಗಳು. ಯೇಸುವಿನಲ್ಲಿ ವಿಶ್ವಾಸಿಟ್ಟರೆ ನಾವೆಲ್ಲರೂ ನೂತನ ಸೃಷ್ಟಿಯಾಗುತ್ತೇವೆ, ಯಾಗಿದ್ದೇವೆ. ಯೇಸುವನ್ನು ಪೂರ್ಣ ಹೃದಯದಿಂದ ಆತ್ಮ ಬುದ್ಧಿ ಶಕ್ತಿಯಿಂದ ಪ್ರೀತಿಸಿ ಆರಾಧಿಸಬೇಕಾಗಿದೆ. ಆತನ ಆಜ್ಞೆಗಳನ್ನು ಕೈಗೊಂಡು ನಡೆಯುವುದೇ ಪ್ರೀತಿ. ಅದು ಪ್ರೇರೆ. ಮತ್ತು ನಮ್ಮಂತೆ ನೆರೆಯವರನ್ನು ಪ್ರೀತಿಸಬೇಕಾಗಿದೆ. ಹೀಗೆ ಪ್ರಭು ತನ್ನ ರಕ್ತದಿಂದ ನಮ್ಮನ್ನು ತೊಳೆದು ನೂತನ ಸೃಷ್ಟಿ ಮಾಡಿದ್ದಾನೆ ಮತ್ತು ತನ್ನ ಆತ್ಮ ನಮ್ಮಲ್ಲಿ ತುಂಬಲು ಹೋಗುತ್ತಿದ್ದಾನೆ. ಹೌದು ಪ್ರೇರೆ, ನಮ್ಮನ್ನು ನಾವು ಸಿದ್ಧಪಡಿಸಿಕೊಳ್ಳೋಣ. ದೇವರ ಪರಾಕ್ರಮ ಹಸ್ತದ ಕೆಳಗೆ ನಿಮ್ಮನ್ನು ತಗ್ಗಿಸಿಕೊಳ್ಳಿರಿ, ಆತನು ತಕ್ಕ ಸಮಯದಲ್ಲಿ ನಿಮ್ಮನ್ನು ಮೇಲಕ್ಕೆ ತರುವನು. ಹೌದು ಪ್ರೇರೆ, ದೇವರಿಗೆ ಒಳಗಾಗಿ ಜೀವಿಸಿರಿ, ವಿಶ್ವಾಸದಲ್ಲಿ ದೃಢವಾಗಿ ನಿಲ್ಲಿರಿ, ಸೈತಾನನ್ನು ಎದುರಿಸಿರಿ, ಅವನು ನಿಮ್ಮಿಂದ ಓಡಿ ಹೋಗುವನು. ಹೌದು ಪ್ರೇರೆ, ಚಿಂತೆ ಮಾಡಬೇಡ್ರಿ, ದೇವರಿಗೆ ನಿಮ್ಮ ಮೇಲೆ ಚಿಂತೆ ಇದೆ. ಹೌದು ಪ್ರೇರೆ, ಹೀಗೆ ನೂತನ ಸೃಷ್ಟಿಯಾದಾಗ ನಮಗೋಸ್ಕರ ದೇವರು ಚಿಂತಿಸುತ್ತಾನೆ ಅಂತ ತಿಳಿದುಕೊಳ್ತೇವೆ ಪ್ರೇರೆ. ನೂತನ ಸೃಷ್ಟಿಯಾದಾಗ ನಾವು ದೇವರಿಗೆ ಒಳಗಾಗಿ ಜೀವಿಸುತ್ತೇವೆ, ವಿಶ್ವಾಸ ದೃಢವಾಗಿ ನಿಲ್ಲುತ್ತೇವೆ ಮತ್ತು ಸೈತಾನ ಎದುರಿಸಿ ನಿಲ್ಲುತ್ತೇವೆ, ಅವನು ಓಡಿ ಹೋಗುತ್ತಾನೆ. ಹೌದು, ಲೋಕದಲ್ಲಿರೋ ದುರಾತ್ಮನಿಗಿಂತ ನಮ್ಮಲ್ಲಿ ಬರುವ ದೇವರ ಆತ್ಮ ಸರ್ವಶಕ್ತನು. ಹೌದು ಪ್ರೇರೆ, ಯೂದ ಗೋತ್ರದ ಸಿಂಹ ಆತನು ಸ್ವಾಗತಿಸೋಣ ಪ್ರೇರೆ. ಸುಳ್ಳು ಸಿಂಹವಾದ ಯಾರನ್ನು ನುಂಗಲಿ ಎಂದು ತಿರುಗಾಡುತ್ತಿರುವ ನಮ್ಮ ವಿಶ್ವಾಸಿಗಳ ವಿರೋಧಿಯಾದ, ಯೇಸುವಿನಲ್ಲಿ ವಿಶ್ವಾಸಿಟ್ಟ ಮಕ್ಕಳ ವಿರೋಧಿಯಾದ ಸೈತಾನ ಸುಳ್ಳು ಸಿಂಹ ಪ್ರೇರೆ. ಹೌದು, ನಾವು ಪ್ರಥಮವಾಗಿ ವಿಶ್ವಾಸಿಸಿದಾಗ ಒಂದು ದರ್ಶನ ಆಯ್ತು ಪ್ರೇರೆ. ನನಗೆ ಒಂದು ಸಿಂಹ ನನ್ನನ್ನು ಹಿಂಬಾಲಿಸಿತು ಬೇಟೆಯಾಡಲು. ನಾನು ಓಡಿ 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 ಹೋಗ್ತಾ ಇದ್ದೀನಿ. ಅದು ವೇಗವಾಗಿ ನನ್ನನ್ನು ಹಿಂಬಾಲಿಸಿ ಬರುತ್ತಿದೆ ಬೇಟೆಯಾಡಲು. ನನ್ನ ಇಬ್ಬರು ಗೆಳೆಯರಿದ್ದರು, ಅವರು ಕೂಡ ಓಡಿದ್ರು, ನನಗಿಂತ ಬೇಗ ಓಡಿ ಪಕ್ಕದ ರಸ್ತೆಯಿಂದ ಓಡಿ ಹೋಗಿಬಿಟ್ರು. ನಾನು ಇನ್ನೊಂದು ರಸ್ತೆ ಹಿಡಿದಿದ್ದೆ. ಅದು ಅವ್ರ ಕಡೆಗೆ ಹೋಗದೆ ನನ್ನ ಕಡೆಗೆ ಬಂದಿತ್ತು. ನಾನು ಓಡಿ 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 ಮುಂದೆ ನೋವೇ ಅಂತ ಬಂದುಬಿಡ್ತು. ಅಲ್ಲಿ ರೋಡೇ ಇಲ್ಲ ಮುಂದೆ ಹೋಗ್ಬೇಕಂದ್ರೆ. ಇನ್ನೇನು ಸಿಂಹ ಮೈ ಮೇಲೆ ಬೀಳ್ತದಂತೆ ಹಿಂಗೆ ತಿರುಗಿ ನೋಡೋದ್ರೊಳಗಾಗಿ ಅದು ಕಾಯ್ದುಕೊಂಡು ನಿಂತಿದೆ. ಆಗ ಪ್ರಭು ಯೂದ ಗೋತ್ರದ ಸಿಂಹ ಯೇಸು ಕ್ರಿಸ್ತನು ನನ್ನೊಳಗಿಂದ ಸಿಂಹದಂತೆ ಗರ್ಜಿಸಿದ ಪ್ರೇರೆ. ಆಗ ಇಹಲೋಕ ಅಧಿಪತಿಯಾದ ಸೈತಾನ ಗರ್ಜಿಸುವ ಸಿಂಹ, ಸುಳ್ಳು ಸಿಂಹ, ಶಿಲ್ಬೆಯಲ್ಲಿ ಸೋತು ಹೋದ ಸಿಂಹ, ಅದು ಪ್ರೇರೆ, ಕಳ್ಳ, ಕೊಲೆಗಾರ, ನಾಶನಗಾರ, ಬಾಲ ಮುದುರಿ ತಿರುಗಿ ಹೋಗಿಬಿಟ್ಟ ಪ್ರೇರೆ. ಕಾರಣ ಯೂದ ಗೋತ್ರ ಸಿಂಹ ನನ್ನಲ್ಲಿ ಪ್ರತ್ಯಕ್ಷ ಆದ. ಹೌದು ಪ್ರೇರೆ, ಕೆಲವು ವಾಗ್ದಾನ ದರ್ಶನ ಪ್ರಭು ಕೊಡುತ್ತಾನೆ ಪ್ರೇರೆ.
ನಿಮ್ಮನ್ನು ಸೈತಾನ ಹಿಂದಚ್ಚುತ್ತಾನೆ. ವಿಶ್ವಾಸಿಗಳಾದ ನಮಗೆ ಪರೀಕ್ಷೆ ಆಗ್ತದೆ ಪ್ರೇರೆ. ಅಳಿದು ಹೋಗುವ ಬಂಗಾರಕ್ಕೆ ಅದಕ್ಕೆ ಪರೀಕ್ಷೆ ಆಗುತ್ತದೆ. ಇನ್ನು ಅಳಿದು ಹೋಗಲಾರದ ವಿಶ್ವಾಸಕ್ಕೆ ಎಷ್ಟೋ ಹೆಚ್ಚು ಪರೀಕ್ಷೆ ಇದೆ. ಹೌದು, ಹೀಗೆ ನಾವು ಪ್ರಭು ನಮ್ಮಲ್ಲಿ ಉದಯಿಸುತ್ತಾನೆ ಪ್ರೇರೆ, ನೀತಿ ಸೂರ್ಯನು. ಆವಾಗ ನಾವು ಸೈತಾನನನ್ನು, ಆತನ ಅನುಚರರನ್ನು ನಮ್ಮ ಕಾಲ ಕೆಳಗೆ ತುಳಿದು ಹಾಕುತ್ತೇವೆ. ಅವರು ಬೂದಿಯಾಗಿ ಬಿದ್ದಿರುತ್ತಾರೆ ಪ್ರೇರೆ. ಹೌದು, ನೀತಿ ಸೂರ್ಯನು ನಮ್ಮ ಮೇಲೆ ಉದಯಿಸಿದಾಗ ನಮ್ಮ ಶತ್ರುಗಳನ್ನು ನಮ್ಮ ಪಾದ ಕೆಳಗೆ ಪಾದಧೂಳಿಯಾಗಿ ಇರುವುದನ್ನು ನೋಡುತ್ತೇವೆ ಪ್ರೇರೆ. ಅಷ್ಟರವರೆಗೆ ವಿಶ್ವಾಸವನ್ನು ಕಾಪಾಡಿಕೊಳ್ಳಬೇಕಾಗಿದೆ. ವಿಶ್ವಾಸ ಎಂಬ ಪಂದ್ಯದಲ್ಲಿ ಸ್ಥಿರಚಿತ್ತವಾಗಿ ಓಡಬೇಕಾಗಿದೆ. ಪ್ರಭು ನಂಬಿಗಸ್ತನು. ಹೌದು ಪ್ರೇರೆ, ನಮಗಿದ್ದದರಲ್ಲಿ ತೃಪ್ತಿಯಾಗಿರಬೇಕು. ಹಣದಾಸೆಗೆ ನಾವು ಬಲಿಯಾಗಬಾರದು. ನಿನ್ನನ್ನು ಕೈ ಬಿಡುವುದಿಲ್ಲ, ತೊರೆಯುವುದಿಲ್ಲ ಎಂದು ದೇವರು ತಾನೇ ಹೇಳಿದ್ದಾನೆ ಪ್ರೇರೆ. ನನ್ನವನಾಗಿರುವ ನೀತಿವಂತನು ನಂಬಿಕೆಯಿಂದಲೇ ಬದುಕುವನು. ಅವನು ಹಿಂಜರಿಯುವುದಾದರೆ ಅವನಲ್ಲಿ ನನಗೆ ಸಂತೋಷ ಇರುವುದಿಲ್ಲ ಎಂದು ಹೇಳಿದ್ದಾನೆ. ಹೀಗೆ ನೂತನ ಸೃಷ್ಟಿಯಾಗಿದ್ದೇವೆ ಎನ್ನುವ ವಿಶ್ವಾಸದೊಂದಿಗೆ ಪೂರ್ಣ ನೂತನ ಸೃಷ್ಟಿ ಕಡೆಗೆ ನಾವು ಪ್ರವೇಶ ಆಗಬೇಕಾಗಿದೆ ಪ್ರೇರೆ. ಪ್ರಭು ನಮ್ಮನ್ನು ಜೀವಕ್ಕೆ ಎಬ್ಬಿಸಿದ್ದಾನೆ. ಆತನ ಸ್ವರ ಕೇಳುವ ಪ್ರತಿಯೊಬ್ಬರು ಸಮಾಧಿಯಿಂದ ಎದ್ದು ಹೊರಗಡೆ ಬರುವ ಕಾಲ ಬರುತ್ತದೆ. ಹೌದು ಪ್ರೇರೆ, ಈಗಾಗಲೇ ಬಂದಿದೆ ಎಂದು ಹೇಳಿದ್ದಾನೆ. ಯೇಸುವಿನಲ್ಲಿ ವಿಶ್ವಾಸ ಇಟ್ಟಾಗ ಯೇಸುವಿನ ಸಮಸ್ತ ವಾಕ್ಯಗಳ ಅರ್ಥವನ್ನು ನಾವು ಗ್ರಹಿಸಿದಾಗ ನಾವು ಸಮಾಧಿಯಿಂದ ಎದ್ದು ಹೊರಗಡೆ ಬಂದಿದ್ದೇವೆ ಪ್ರೇರೆ. ಇನ್ನು ಮೇಲೆ ನಿನಗೆ ಸಾವಿಲ್ಲ. ಹೌದು ಪ್ರೇರೆ, ನಾನು ಯೇಸುವನ್ನು ಪ್ರಥಮ ವಿಶ್ವಾಸಿಸಿದಾಗ 20ನೇ ವಯಸ್ಸಿನಲ್ಲಿ 22ನೇ ವಯಸ್ಸಿನಲ್ಲಿ ಒಂದು ದರ್ಶನ ಆಯ್ತು ಪ್ರೇರೆ. ಪರಿಶುದ್ಧಾತ್ಮ ನನ್ನ ಮೇಲೆ ಬಂದಂತೆ. ಹೌದು, ದೇವರ ಜಲ ಹರಿಯಿತು, ದೇವರ ಅಗ್ನಿ ಇಳಿದು ಬಂತು. ನನ್ನೊಳಗಿದ್ದ ಆ ಕಟ್ಟುಗಳು, ಸೈತಾನನ ಆ ಕೇಕೆ ಓಡಿ ಹೋದವೆಲ್ಲವೂ, ಮತ್ತು ದೇವರ ಆತ್ಮನ ಪ್ರಸನ್ನತೆ ಪ್ರಶಾಂತವಾಗಿ ಹಿಂದುಗಡೆ ಹೇಗೆ ಈ ಗೋಳ ಇದೆ, ಆ ಗೋಳ ಥರ ಎದೆಯಲ್ಲಿ ಬಂದು ನಿಂತುಕೊಂಡಿತ್ತು ಅಂತರಂಗದಲ್ಲಿ. ಇನ್ನು ಮೇಲೆ ನನಗೆ ಸಾವಿಲ್ಲ ಎಂದು ತಿಳಿಯಿತು ಪ್ರೇರೆ. ನಿತ್ಯ ಜೀವ. ಹೌದು, ದೇವರು ಮನುಷ್ಯರನ್ನು ಉಂಟು ಮಾಡಿದ್ದು ಅಮರತ್ವಕ್ಕಾಗಿ. ಆದರೆ ಮರಣ ಈ ಲೋಕವನ್ನು ಪ್ರವೇಶಿಸಿದ್ದು ಸೈತಾನನ ಹೊಟ್ಟೆಕಿಚ್ಚಿನಿಂದ, ಮತ್ಸರದಿಂದ. ಹೌದು ಪ್ರೇರೆ, ದೇವರನ್ನು ವಿರೋಧಿಸಲಾಗದೆ ದೇವರ ರೂಪದಲ್ಲಿರುವ ಮನುಷ್ಯರನ್ನು ಆತನು ಹಾಳು ಮಾಡುತ್ತಿದ್ದಾನೆ, ನಾಶ ಮಾಡುತ್ತಿದ್ದಾನೆ. ಹೀಗೆ ದೇವರಿಗೆ ದುಃಖವನ್ನುಂಟು ಮಾಡಲು ಪ್ರಯತ್ನಿಸುತ್ತಿದ್ದಾನೆ. ಆದರೆ ನಾವು ದೇವರ ಮಾತನ್ನು ಕೇಳುವವರಾದರೆ, ಯೇಸುವನ್ನು ವಿಶ್ವಾಸಿಸಿ ಆತನ ಆಜ್ಞೆಗಳನ್ನು ಕೈಗೊಂಡು ನಡೆಯುವುದಾದರೆ ದೇವರ ಮಕ್ಕಳಾಗಿ ಆತನನ್ನು ತುಳಿಯುವ ಅಧಿಕಾರ, ತಲೆ ಜಜ್ಜುವ ಅಧಿಕಾರ. ಹೌದು ಪ್ರೇರೆ, ಆತನ ಮೇಲೆ ಜಯ ಪ್ರಭು ನಮಗೆ ನೀಡುತ್ತಾನೆ. ಹೀಗೆ ಯೇಸು ಕ್ರಿಸ್ತನಲ್ಲಿ ಯಾರಾದರೂ ಒಂದಾದರೆ ನೂತನ ಸೃಷ್ಟಿಯಾಗಿದ್ದೇವೆ ಪ್ರೇರೆ. ನಾವು ಕೊನೆಯದಾಗಿ ಎಫೆಸ ಪತ್ರಿಕೆ 2ನೇ ಅಧ್ಯಾಯ 15ನೇ ವಾಕ್ಯ ನೋಡುವುದಾದರೆ, ಎಫೆಸಿಯನ್ಸ್ ಚಾಪ್ಟರ್ 2 ವರ್ಸ್ 15th ವರ್ಡ್. ಇಲ್ಲಿ ಓದುವುದಾದರೆ, ಆತನು ಸಮಾಧಾನ ಮಾಡುವವನಾಗಿ ಉಭಯರನ್ನು ತನ್ನಲ್ಲಿ ಒಬ್ಬ ನೂತನ ಪುರುಷನನ್ನಾಗಿ ನಿರ್ಮಿಸಿದ್ದಾನೆ. ಇದ್ದ ದ್ವೇಷವನ್ನು ತನ್ನ ಶಿಲುಬೆಯ ಮೇಲೆ ಕೊಂದು ಆ ಶಿಲುಬೆಯ ಮೂಲಕ ಉಭಯರನ್ನು ಒಂದೇ ದೇಹದಂತಾಗಿ ಮಾಡಿ ದೇವರೊಂದಿಗೆ ಸಮಾಧಾನ ಪಡಿಸಿದ್ದಾನೆ. ಅದು ಪ್ರೇರೆ, ಯೇಸು ಕ್ರಿಸ್ತನು ಆತನು ಸಮಾಧಾನ ಮಾಡುವ ಆತನಾಗಿದ್ದಾನೆ ಎಂದು ವಾಕ್ಯ ಹೇಳುತ್ತಿದೆ. ಮತ್ತು ಉಭಯರಾದ ನಮ್ಮನ್ನು ತನ್ನಲ್ಲಿ, ಯೇಸು ಕ್ರಿಸ್ತನು ತನ್ನಲ್ಲಿ, ದೇವಕುಮಾರನು ತನ್ನಲ್ಲಿ, ರಕ್ಷಕನು ತನ್ನಲ್ಲಿ, ಆದಿಯಲ್ಲಿದ್ದ ವಾಕ್ಯವಾದ, ದೇವರೊಂದಿಗೆ ಇದ್ದ ವಾಕ್ಯವಾದ, ದೇವರಾದ ವಾಕ್ಯವಾದ ಯೇಸು ಕ್ರಿಸ್ತನು ಸಮಾಧಾನ ಮಾಡುವವನಾಗಿ ಉಭಯರಾದ ನಮ್ಮನ್ನು ತನ್ನಲ್ಲಿ ಒಬ್ಬ ನೂತನ ಪುರುಷನನ್ನಾಗಿ ನಿರ್ಮಿಸಿದ್ದಾನೆ. ಹೌದು ಪ್ರೇರೆ, ಯೇಸು ಕ್ರಿಸ್ತನಲ್ಲಿ ನಾವು ನೂತನ ಪುರುಷರಾಗಿದ್ದೇವೆ. ಯೇಸುವಿನಲ್ಲಿ ವಿಶ್ವಾಸಿಟ್ಟರೆ ನೂತನ ಪುರುಷರಾಗುತ್ತಾರೆಂದೇ ಸೈತಾನನು ವಿಶ್ವಾಸದಂತೆ ಇಹಲೋಕದ ಮಿಥ್ಯ ದೇವರು ಅನ್ಯ ಜನರಿಗೆ, ಮನೋನೇತರಗಳಿಗೆ ಅಂಧಕಾರದ ಪರದೆಯನ್ನು ಎಳೆದಿದೆ ಪ್ರೇರೆ. ಸುವಾರ್ತೆಯಲ್ಲಿರುವ ಯೇಸು ಕ್ರಿಸ್ತನ ಕುರಿತಾದ ವಾರ್ತೆ ಅವರ ಹೃದಯಗಳಿಗೆ ಪ್ರಕಾಶ ಹೊಳೆಯದಂತೆ, ಆ ಪ್ರಕಾಶವು ಅವರನ್ನು ಸತ್ಯವನ್ನು ಅರಿತುಕೊಳ್ಳುವಂತೆ ಮಾಡುತ್ತದೆ ಎಂದೇ, ಆ ಸುವಾರ್ತೆ ಅವರಿಗೆ ತಲುಪದಂತೆ, ಆ ಸುವಾರ್ತೆಯಲ್ಲಿ ಪ್ರಕಾಶ ಅವರು ಹೊಳೆಯದಂತೆ, ಸುವಾರ್ತೆ ಬಳಿಗೆ ಬರದಂತೆ ಆತನು ಅವರ ಮನೋನೇತರಗಳಿಗೆ ಅಂಧಕಾರ ಪರೆ ಎಳೆದಿದ್ದಾನೆ ಪ್ರೇರೆ. ಆದರೆ ಪರಿಶುದ್ಧಾತ್ಮ ತುಂಬಿದ ವ್ಯಕ್ತಿಯಾದರು, ಯೇಸುವನ್ನು ದರ್ಶಿಸಿದ ವ್ಯಕ್ತಿಯಾದರು ಪೌಲನಂತೆ ನೂತನ ಸೃಷ್ಟಿಯಾಗಿದ್ದಾನೆ.
ಯೇಸುವನ್ನು ಪ್ರೀತಿಸಿ ಆತನ ಆಜ್ಞೆಯನ್ನು ಕೈಗೊಂಡಿರುವ ವ್ಯಕ್ತಿಯಾದರು. ಯೇಸು ತಂದೆಯ ಬಳಿಯಿಂದ ಕಳಿಸಿಕೊಟ್ಟ ಆ ಸತ್ಯ ಸ್ವರೂಪಿಯಾದ ಪರಿಶುದ್ಧಾತ್ಮ ಸದಾಕಾಲಕ್ಕೂ ಪಡೆದಿದ್ದಾನೆ. ಅವರು ಆ ಸುವಾರ್ತೆ ಹೇಳುವುದಾದರೆ ಆ ಅನ್ಯ ಜನರ ಮೇಲೆ, ಆ ದೇವರ ಜ್ಞಾನ ಇಲ್ಲದವರ ಮೇಲೆ, ಯೇಸುವನ್ನು ಅರಿಯದವರ ಮೇಲೆ, ಅಂಧಕಾರದ ಪರದೆ ಯಾರ ಮೇಲೆ ಎಳೆದಿದ್ದಾನೋ ಸೈತಾನನು, ಆ ಪರಿಶುದ್ಧಾತ್ಮ ತುಂಬಿದ ವ್ಯಕ್ತಿ, ಆ ನೂತನ ಸೃಷ್ಟಿಯಾದ ವ್ಯಕ್ತಿ, ಯೇಸುವನ್ನು ಪ್ರೀತಿಸಿ ಆತನ ಆಜ್ಞೆಗಳನ್ನು ಕೈಗೊಂಡು ನಡೆದು ಸತ್ಯ ಸ್ವರೂಪಿಯಾದ ಪವಿತ್ರ ಆತ್ಮವನ್ನು ಪಡೆದ ವ್ಯಕ್ತಿ, ಆ ಪವಿತ್ರ ಆತ್ಮ ಯಾರಲ್ಲಿ ವಾಸಿಸುತ್ತಿದ್ದಾನೋ ಆ ವ್ಯಕ್ತಿ ಹೇಳುವುದಾದರೆ ಅಂಧಕಾರದ ಪರಿ ಹರಿದು ಹಾಕುತ್ತಾನೆ ಪರಿಶುದ್ಧಾತ್ಮನ ಪ್ರೇರೆ. ಹೀಗೆ ಆ ದೇವರ ಸೌಭಾಗ್ಯ ತುಂಬಿದ ಆ ವಾರ್ತೆ ಅವರನ್ನು ಬೆಳಗಿಸುತ್ತದೆ ಪ್ರೇರೆ. ಅಂಧಕಾರ ಓಡಿ ಹೋಗುವಂತೆ ಮಾಡುತ್ತದೆ. ಅವರು ನೂತನ ಸೃಷ್ಟಿಯಾಗುತ್ತಾರೆ ಕ್ರಿಸ್ತನಲ್ಲಿ. ಹೌದು, ಸುವಾರ್ತೆ ಯಾರ್ಯಾರ ಬಳಿಗೆ ಬಂದಿತ್ತೋ ಅವರೆಲ್ಲರೂ ನೂತನ ಸೃಷ್ಟಿಯಾದರು. ಬೆಳಕು ಹೋದಲ್ಲೆಲ್ಲ ಆ ವಸ್ತುಗಳು ಕಂಗೊಳಿಸಿದವು. ಹೌದು ಪ್ರೇರೆ, ಮನುಷ್ಯನ ಆತ್ಮಕ್ಕೆ ಸುವಾರ್ತೆ ಎಂಬ ಬೆಳಕು ಬೇಕಾಗಿದೆ. ಹೌದು, ನೂತನ ಸೃಷ್ಟಿಯಾದ ವ್ಯಕ್ತಿ ಸಾರಿದರೆ ನಿಜವಾಗಿಯೂ ಎಲ್ಲ ಆತ್ಮಗಳು ಬೆಳಗುತ್ತವೆ, ನೂತನವಾಗುತ್ತವೆ. ಹಳೆಯದೆಲ್ಲ ಅಳಿದೋಗಿ ಹೊಸದು ಜನ್ಮ ತಳೆದಿದೆ. ಇದೆಲ್ಲ ಆಗುವುದು ದೇವರಿಂದ. ಹೌದು ಪ್ರೇರೆ, ಹೀಗೆ ಆ ಯೇಸು ಕ್ರಿಸ್ತನು ಸಮಾಧಾನ ಮಾಡುವ ಆತನಾಗಿದ್ದಾನೆ. ಯೇಸು ಕ್ರಿಸ್ತನು ತನ್ನಲ್ಲಿ ಉಭಯರಾದ ನಮ್ಮನ್ನು ದೇವರಲ್ಲಿ ಒಬ್ಬ ನೂತನ ವ್ಯಕ್ತಿಯನ್ನಾಗಿ ಮಾಡಿದ್ದಾನೆ ಪ್ರೇರೆ, ನಿರ್ಮಿಸಿದ್ದಾನೆ. ದೇವರಿಗೆ ನಮ್ಮ ಮಧ್ಯೆ ಇರುವ ದ್ವೇಷವನ್ನು ಶಿಲುಬೆ ಮೇಲೆ ತನ್ನ ದೇಹದ ಮೂಲಕ ಮೇಲೆ ಕೊಂದು ಶಿಲುಬೆಯಲ್ಲಿ ಆ ದ್ವೇಷವನ್ನು, ದೇವರಿಗೆ ನಮ್ಮ ಮಧ್ಯೆ ಇರುವ ದ್ವೇಷವನ್ನು ತನ್ನ ಶಿಲುಬೆಯ ಮೇಲೆ ಕೊಂದು ಆ ಶಿಲುಬೆಯ ಮೂಲಕ ಉಭಯರನ್ನು ಒಂದೇ ದೇಹವನ್ನಾಗಿ ಮಾಡಿದ್ದಾನೆ. ಯೇಸುವಿನ ವಿಶ್ವಾಸ ಪ್ರತಿಯೊಬ್ಬರು ಒಂದೇ ದೇಹಕ್ಕೆ ಸೇರಿದ ಅಂಗಗಳು ಪ್ರೇರೆ. ಹೌದು, ಹೀಗೆ ಇದಲ್ಲದೆ 17ನೇ ವಾಕ್ಯ, ಎಫೆಸ ಪತ್ರಿಕೆ 2ನೇ ಅಧ್ಯಾಯ 17ನೇ ವಾಕ್ಯ, ಇದಲ್ಲದೆ ಆತನು ಬಂದು ದೂರವಾಗಿದ್ದ ನಿಮಗೂ ಸಮಾಧಾನವನ್ನು ಮತ್ತು ಸಮೀಪವಾಗಿದ್ದವರಿಗೂ ಸಮಾಧಾನವನ್ನು ಸಾರಿದನು. ಹೌದು ಪ್ರೇರೆ, ಆತನು ದೂರವಾಗಿದ್ದ ದೇವರನ್ನು ವಿಶ್ವಾಸವರಿಗೂ ಸಮಾಧಾನವನ್ನು ಸಾರಿದನಂತ ಪ್ರೇರೆ. ಹೌದು, ದೇವರಿಗೆ ದೂರವಾಗಿದ್ದ, ಹತ್ತಿರವಾಗಿದ್ದ ನಮ್ಮೆಲ್ಲರಿಗೆ ಸಮಾಧಾನವನ್ನು ಸಾರಿದ್ದಾನೆ. ಅಂದರೆ ನೂತನ ಸೃಷ್ಟಿಯನ್ನಾಗಿ ಮಾಡಿದ್ದಾನೆ ಪ್ರೇರೆ. ಹೀಗೆ ಯೇಸು ಕ್ರಿಸ್ತನಲ್ಲಿ ಯಾರಾದರೂ ಒಂದಾದರೆ ನೂತನ ಸೃಷ್ಟಿಯಾಗಿದ್ದಾರೆ ಪ್ರೇರೆ. ಇದೇ ಎಫೆಸ ಪತ್ರಿಕೆ 4ನೇ ಅಧ್ಯಾಯ 24ನೇ ವಾಕ್ಯದಲ್ಲಿ ಓದುವುದಾದರೆ, ಎಫೆಸಿಯನ್ಸ್ ಚಾಪ್ಟರ್ 4 ವರ್ಸ್ 24th ವರ್ಡ್, ಇಲ್ಲಿ ಓದುವುದಾದರೆ ಆ ಸ್ವಭಾವವು ಅಂದರೆ ಯೇಸುವಿನ ವಿಶ್ವಾಸಿಸಿದಾಗ ನೂತನ ಸೃಷ್ಟಿಯಾಗುತ್ತೇವೆ. ಆ ನೂತನ ಸೃಷ್ಟಿಯಲ್ಲಿರುವ ಸ್ವಭಾವವು ದೇವರ ಹೋಲಿಕೆಯ ಮೇರೆಗೆ ಸತ್ಯಾನುಗುಣವಾದ ನೀತಿಯುಳ್ಳದ್ದಾಗಿಯೂ ದೇವ ಭಯವುಳ್ಳದ್ದಾಗಿಯೂ ನಿರ್ಮಿಸಲ್ಪಟ್ಟಿದೆ ಪ್ರೇರೆ. ನೂತನ ಸೃಷ್ಟಿಯಾದ ಪ್ರತಿಯೊಬ್ಬರು ಸೌಲನು ಪೌಲನಾದ ನಂತರ ಆತನು ಸ್ವಭಾವ ದೇವರ ಹೋಲಿಕೆಯ ಮೇರೆಗೆ ಮಾರ್ಪಟ್ಟಿತ್ತು ಪ್ರೇರೆ, ಮತ್ತು ವಾಕ್ಯಾನುಸಾರ ಸತ್ಯಕ್ಕನುಗುಣವಾದ ನೀತಿಯುಳ್ಳದ್ದಾಗಿ ಮಾರ್ಪಟ್ಟಿತ್ತು ಪೌಲನದು. ಮತ್ತು ನೂತನ ಸೃಷ್ಟಿಯಾದ ಪೌಲನು ದೇವ ಭಯಭಕ್ತಿಯುಳ್ಳವನಾಗಿ ಆತನ ಸ್ವಭಾವ ನಿರ್ಮಿಸಲ್ಪಟ್ಟಿತ್ತು. ಮತ್ತು ಆದ ಕಾರಣ ಸುಳ್ಳಾಡುವುದನ್ನು ಬಿಟ್ಟು ಪೌಲನು ಸುಳ್ಳಾಡಲಿಲ್ಲ. ನೂತನ ಸೃಷ್ಟಿಯಾದವರು ಸುಳ್ಳಾಡುವುದಿಲ್ಲ ಪ್ರೇರೆ. ಮತ್ತು ಪ್ರತಿಯೊಬ್ಬರು ತನ್ನ ನೆರವಿನ ಸಂಗಡ ಸತ್ಯವನ್ನೇ ಆಡುತ್ತಾರೆ ನೂತನ ಸೃಷ್ಟಿಯಾದವರು. ಹೌದು, ಯಾಕಂದರೆ ನಾವು ಒಬ್ಬರಿಗೊಬ್ಬರು ಅಂಗಗಳಾಗಿದ್ದೇವಲ್ಲ. ಹೌದು ಪ್ರೇರೆ, ನೂತನ ಸೃಷ್ಟಿಯಾದಾಗ ನಾವು ಕ್ರಿಸ್ತ ಯೇಸುವೆ ಎಂಬ ಆ ಶಿರಸ್ಸಿನಲ್ಲಿ, ಆ ದೇಹದಲ್ಲಿ ಅಂಗಗಳಾಗಿದ್ದೇವೆ. ಒಂದೇ ಮನೆಯ ಕುಟುಂಬದ ಪ್ರಜೆಗಳಾಗಿದ್ದೇವೆ, ಮಕ್ಕಳಾಗಿದ್ದೇವೆ. ಹೌದು ಪ್ರೇರೆ, ಹೀಗೆ ನೂತನ ಸೃಷ್ಟಿ ಯಾರಾದರೂ ಕ್ರಿಸ್ತ ಯೇಸುವಿನಲ್ಲಿ ಒಂದಾದರೆ ನೂತನ ಸೃಷ್ಟಿಯಾದನು ಎನ್ನುವ ಅಂಶವನ್ನು ಧ್ಯಾನಿಸಿಕೊಂಡು ಪ್ರೇರೆ. ದೇವಚಿತ್ತವಾದರೆ ಮತ್ತೊಂದು ಸಾರಿ ಆತ್ಮ ಸಂಬಂಧವಾಗಿ ನೋಡಿರಿ, ಕೇಳಿರಿ ಪ್ರೇರೆ. ಪ್ರಾರ್ಥನೆ ಮಾಡಿಕೊಂಡು ಮುಕ್ತ ಮಾಡಿಕೊಳ್ಳೋಣ. ಪ್ರಾರ್ಥನೆ. ತಂದೆಯೇ, ಸರ್ವಶಕ್ತ ದೇವರೇ, ಪರಿಶುದ್ಧನೇ ಪರಿಶುದ್ಧನೇ ಪರಿಶುದ್ಧನೇ, ಶಾಶ್ವತ ಪ್ರೀತಿಯಿಂದ ನಮ್ಮನ್ನು ಪ್ರೀತಿಸಿದಾತನೇ. ಹೌದು ದೇವ, ಶಿಲುಬೆಯ ಮೇಲೆ ನೀವು ನಮ್ಮನ್ನು ನೂತನ ಸೃಷ್ಟಿಯನ್ನಾಗಿ ಮಾಡಿದ್ದೀರಿ ಪ್ರಭುವೇ. ಹೌದು, ಉಭಯರನ್ನು ನಿಮ್ಮಲ್ಲಿ ಒಬ್ಬ ನೂತನ ಸೃಷ್ಟಿಯನ್ನಾಗಿ ಮಾಡಿದ್ದೀರಿ. ಯಾರ್ಯಾರು ಕ್ರಿಸ್ತನಲ್ಲಿ ವಿಶ್ವಾಸ ಇಟ್ಟರು ಅವರನ್ನೆಲ್ಲರೂ ಕ್ರಿಸ್ತನಲ್ಲಿ ಒಂದಾದರು, ಅವರೆಲ್ಲರೂ ನೂತನ ಸೃಷ್ಟಿಯಾದರು. ಈಗೋ ಪೂರ್ವ ಸ್ಥಿತಿ ಹೋಗಿ ಎಲ್ಲವೂ ನೂತನವಾಯಿತು, ಇದೆಲ್ಲ ಆಗುವುದು ದೇವರಿಂದ ಎನ್ನುವ ಅಂಶದ ಮುಖಾಂತರ ಪ್ರಭು ನಮ್ಮೊಂದಿಗೆ ಮಾತನಾಡಿದ್ದಕ್ಕಾಗಿ ಈ ವಾಕ್ಯ ಭಾಗವನ್ನು ಕೇಳಿಸಿಕೊಂಡ ಪ್ರತಿಯೊಬ್ಬ ಮಗಳನ್ನು ನಿಮ್ಮಲ್ಲಿ ನೂತನ ಸೃಷ್ಟಿಯನ್ನಾಗಿ ಮಾಡಬೇಕೆಂದು, ಬೆಳಕನ್ನಾಗಿ ಇರಿಸಬೇಕೆಂದು, ಆ ಪರಲೋಕ ರಾಜ್ಯಕ್ಕೆ, ನಿತ್ಯಾನಂದದ ರಾಜ್ಯಕ್ಕೆ, ಅಮರತ್ವಕ್ಕೆ, ಮರಣವಿಲ್ಲದ, ದುಃಖವಿಲ್ಲದ, ಕಣ್ಣೀರಿಲ್ಲದ, ಗೋಳಾಟ ಇಲ್ಲದ, ಕಷ್ಟ ಸಂಕಟ ಇಲ್ಲದ ಬೆಳಕಿನ ರಾಜ್ಯಕ್ಕೆ
ಆ ಧೈರ್ಯದ ಜಯದ ರಾಜ್ಯಕ್ಕೆ ನಮ್ಮೆಲ್ಲರನ್ನು ಸಿದ್ಧ ಮಾಡಬೇಕೆಂದು, ಸಂಪೂರ್ಣ ಅಂಧಕಾರ ಅಧಿಪತಿ ತಲೆ ಜಜ್ಜಿ ಹೋಗುವಂತೆ ಅನುಗ್ರಹಿಸಬೇಕೆಂದು ನಮ್ಮನ್ನು, ನಮ್ಮ ಕುಟುಂಬಗಳನ್ನು, ಸಭೆಯನ್ನು, ಸೇವಕರನ್ನು, ಎಲ್ಲರನ್ನು, ವಿಶ್ವಾಸಿಗಳನ್ನು ಲೋಕದಾದ್ಯಂತ ಜ್ಞಾಪಿಸಿಕೊಳ್ಳಬೇಕೆಂದು ರಾಜಾದಿರಾಜನು ಸೈನ್ಯಗಳ ಒಡೆಯನಾದ ತಂದೆ ಯೇಸು ಕ್ರಿಸ್ತ ನಾಮದಲ್ಲಿ ನಿಮ್ಮನ್ನು ಪ್ರಾರ್ಥಿಸುತ್ತೇನೆ. ಆತ್ಮಸ್ವರೂಪನೇ, ಪರಿಶುದ್ಧನೇ, ಜೀವಾಧಿಪತಿ, ಸರ್ವಶಕ್ತನೇ, ಯೇಸು ಕ್ರಿಸ್ತ ನಾಮದಲ್ಲಿ. ಆಮೇನ್, ಆಮೇನ್. ಥ್ಯಾಂಕ್ ಯು ಫಾದರ್ ಗಾಡ್, ಥ್ಯಾಂಕ್ ಯು ಜೀಸಸ್ ಕ್ರೈಸ್ಟ್ ಸನ್ ಆಫ್ ಗಾಡ್, ಥ್ಯಾಂಕ್ ಯು ಹೋಲಿ ಗೋಸ್ಟ್ ಪವರ್ ಆಫ್ ಗಾಡ್. ಆಮೇನ್, ಆಮೇನ್, ಆಮೇನ್. ಹೌದು ಪ್ರೇರೆ, ಯಾರಾದರೂ ಕ್ರಿಸ್ತನಲ್ಲಿ ಒಂದಾದರೆ ಅವರು ನೂತನ ಸೃಷ್ಟಿಯಾದರು. ನಾವೆಲ್ಲರೂ ಕ್ರಿಸ್ತ ಯೇಸುವಿನಲ್ಲಿ ನೂತನ ಸೃಷ್ಟಿಯಾಗಿದ್ದೇವೆ ಪ್ರೇರೆ. ಈ ಹೊಸ ವರ್ಷದಲ್ಲಿ ನೂತನ ಸೃಷ್ಟಿಗೆ ತಕ್ಕಂತೆ ಅನುದಿನವೂ ದೇವರ ಹೋಲಿಕೆಯಲ್ಲಿ ನಮ್ಮ ಸ್ವಭಾವ ಮಾರ್ಪಡಿಸಿಕೊಳ್ಳೋಣ ಪ್ರೇರೆ. ದಿನೇ ದಿನೇ ನಾವು ದೇವರ ಮಕ್ಕಳಾಗಿ ನಾವು ಮಾರ್ಪಡೋಣ ಅಂತ ಪ್ರಾರ್ಥನಾ ಜೀವಿತ, ವಿಶ್ವಾಸ ಜೀವಿತ, ಪರಿಶುದ್ಧಾತ್ಮ ಭರಿತ ಜೀವಿತ, ಆ ಪರಿಶುದ್ಧಾತ್ಮ ವರಫಲ ಆಯುಧಗಳು ಕಾರ್ಯಗತವಾಗುವ ಜೀವಿತ, ಆ ಲೋಕಕ್ಕೆ ಯೇಸುವಿನ ಸುವಾರ್ತೆ ಸಾರಿ, ಯೇಸುವಿನ ಬರೋಣವನ್ನು ಸಾರಿ, ಆ ಪ್ರಭುವಿನ ಬರೋಣಕ್ಕೆ ಎಲ್ಲರನ್ನು ಸಿದ್ಧ ಮಾಡೋಣ ಪ್ರೇರೆ. ನಾವು ಸಿದ್ಧರಾಗಿ ಹೀಗೆ ಅಂತ ಆ ಮಹಾಕೃಪೆ ಆ ತಂದೆಯಾದ ದೇವರು ಯೇಸು ಕ್ರಿಸ್ತ ನಾಮದಲ್ಲಿ ಪರಿಶುದ್ಧಾತ್ಮನ ತುಂಬುವುದ್ರ ಮೂಲಕ, ನೂತನ ಸೃಷ್ಟಿಯಾಗುವುದರ ಮೂಲಕ ಅನುಗ್ರಹಿಸಲಿ. ಆಮೇನ್, ಆಮೇನ್. ಪ್ರೇರೆ, ಮತ್ತೊಂದು ವಾಕ್ಯ ಭಾಗದಲ್ಲಿ ದೇವಚಿತ್ತ ಆದರೆ ಭೇಟಿಯಾಗೋಣ. ಅಲ್ಲಿವರೆಗೆ ತಂದೆ, ಕುಮಾರ, ಪರಿಶುದ್ಧಾತ್ಮ ನಿಮ್ಮೊಂದಿಗೂ, ನಿಮ್ಮ ಕುಟುಂಬ, ಸಭೆ, ಸಹವಾಸ, ನಿಮ್ಮ ಪ್ರಿಯರೊಂದಿಗೂ, ನಿಮ್ಮ ಪ್ರಯಾಣದಲ್ಲಿಯೂ, ನಿಮ್ಮ ಕೈ ಕೆಲಸದಲ್ಲಿಯೂ, ಎಲ್ಲ ದೈವಿಕ ವಿಷಯಗಳಲ್ಲಿಯೂ, ಶಾರೀರಿಕ, ಆತ್ಮಿಕ, ಮಾನಸಿಕ ವಿಷಯಗಳಲ್ಲಿ ಸ್ವಸ್ಥ ಮಾಡುತ್ತಾ ಬೆಳಕಾಗಿ, ಆನಂದವಾಗಿ, ಜಯಕರವಾಗಿ ದೇವರಿಗೆ ಸಾಕ್ಷಿಯಾಗಿ ಜೀವಿಸುವಂತೆ ಅನುಗ್ರಹಿಸಲಿ ಎಲ್ಲ ವಿಧದಲ್ಲಿ. ತಂದೆ ಯೇಸು ಕ್ರಿಸ್ತ ನಾಮದಲ್ಲಿ. ಆಮೇನ್, ಆಮೇನ್. ಥ್ಯಾಂಕ್ ಯು ಜೀಸಸ್. Praise to Jesus. Worship you, Jesus. ಸ್ತೋತ್ರ ಸಿಂಹಾಸನಾರೂಢನಾದ ಯೇಸು ರಾಜ, ಘನರಾಜ, ನೀನೇ ಪವಿತ್ರನು, ನೀನೇ ನಿರ್ದೋಷಿ, ನೀನೇ ಸೌಂದರ್ಯ.